ಇವತ್ತು ತಮ್ಮೆಲ್ಲರಿಗೆ ಧ್ಯಾನಕ್ಕೆ ಸ್ವಾಗತ. ಇವತ್ತು ಧ್ಯಾನ ಆರಂಭ ಮಾಡೋಕ್ಕಿಂತ ಮೊದಲು ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿ ಆರಂಭ ಮಾಡ್ತೀನಿ. ಆ ಪ್ರಶ್ನೆ ನಿಮ್ಗೆ ನೀವೇ ಕೇಳ್ಕೊಳ್ಬೇಕಂತ ಆಕ್ಚುಲಿ ನಾನ್ ಕೇಳ್ತಾ ಇದ್ದೀನಿ. ಕೇಳ್ಬೋದಾ? Okay. ನೀವು ಯಾಕೆ ಹುಟ್ಟಿದಿರಿ ಭೂಮಿ ಮೇಲೆ? ಏನ್ ಕೆಲಸ ಮಾಡಬೇಕಾಗಿದೆ? ನೀವು ಜನ್ಮ ತಗೊಂಡಿರೋ ಉದ್ದೇಶ ಏನು? ಈ ಸ್ತ್ರೀಯ ದೇಹದಲ್ಲಿ ಅಥವಾ ಪುರುಷ ದೇಹದಲ್ಲಿ ನೀವೇನ್ ತಗೊಂಡಿದ್ದೀರೋ ಇದ್ರ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಎಷ್ಟು ಜನಕ್ಕೆ ಇದು ಗೊತ್ತಿದೆ ಅಥವಾ ಉತ್ತರ ಕೊಡ್ತೀರಿ? ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಯಾರು ಹೇಳ್ತೀರಿ? ಹಲೋ, ಹೇಳ್ರಿ ನೋಡೋಣ, ಯಾರಾದ್ರೂ ಕೈ ಎತ್ತ ನೋಡೋಣ. ಉತ್ತರ ಕೊಡ್ರಿ, ಯಾರು ಬೇಕಾದ್ರೂ ಕೈ ಎತ್ತ ನೋಡೋಣ. ರೇಸ್ ಯುವರ್ ಹ್ಯಾಂಡ್. ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನು? ವಾಟ್ ಈಸ್ ಯುವರ್ ಪರ್ಪಸ್ ಆಫ್ ಲೈಫ್? ನೀವು ಯಾಕೆ ಹುಟ್ಟಿದ್ದೀರಿ? ಇದೇ ಪೇರೆಂಟ್ಸ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದೇ ಸ್ತ್ರೀ ದೇಹ, ಪುರುಷ ದೇಹ, ಇದೇ ಜಾತಿ, ಕುಲ, ಗೋತ್ರ, ಊರ, ಇಂಥದನ್ನೆಲ್ಲ ಯಾಕೆ ತಗೊಂಡ್ ಬಂದ್ರಿ? ಏನು ನಿಮ್ಮ ಉದ್ದೇಶ? ಯಾರಿಗ್ ಗೊತ್ತಿದೆ? ಯಾರು ಹೇಳ್ತಾರೆ? ಬಹಳ ಲೈಟ್ ಮಾಡ್ಬೇಡ್ರಿ, ಮುಂದೆ ಮುಂದೆ ಹೋಗಿ. ಯಾರು ಕೈ ಎತ್ತಾ ಇಲ್ಲ. ಸರ್, ಎನಿಬಡಿ ಇಸ್ ದೇರ್ ಟು ರೇಸ್ ಹ್ಯಾಂಡ್ಸ್? ನಾವು ಮಾಡಿದ ಕರ್ಮಗಳ. ಓಕೆ, ಮತ್ತೆ ಕರ್ಮ ಯಾಕೆ ಮಾಡಕ್ ಹೋದ್ರಿ? ಅವಾಗ ಕರ್ಮ ಮಾಡಾಕರೆ ಅವಾಗ ಯಾಕೆ ಹುಟ್ಟಿದ್ರಿ? ಈಗ ಕರ್ಮ ಸರಿ ಇದೆ. ಇನ್ ಸರ್ಚ್ ಆಫ್ ಪರ್ಪಸ್. ಸೋ ಮಚ್. ಓಕೆ, ಸೊ ಈಗ ನಾವು ಪರ್ಪಸ್ ಅನ್ನ ಕಂಡ್ಕೋಬೇಕು. ಈಗ ಎಸ್, 199.99% ಜನ ಸರ್ ಆತ್ಮೋನ್ನತಿ. ಓಕೆ, ಎಸ್, 99.99% ಹುಡ್ತಾರೆ. ಏನೋ ಅನ್ಬಾರ್ದು, ನಾವು ಪ್ರಾಣಿ, ಪಶು, ಪಕ್ಷಿ ತರ ಜೀವನ ಮಾಡ್ತಾರೆ. ಒಂದಷ್ಟು ದುಡ್ಡು ಗಳಿಸ್ತಾರೆ, ಅಥವಾ ಒಂದಷ್ಟು ಸಾಲ ಮಾಡ್ತಾರೆ, ಅಥವಾ ಒಂದಷ್ಟು ಜಮೀನ್ ತೋತಾರೆ, ಅಥವಾ ಜಮೀನ್ ಕಾಯ್ತಾರೆ, ಅಥವಾ ಮನೆ ಕಟ್ತಾರೆ, ಅಥವಾ ಏನೋ ಮಾಡ್ತಾರೆ. ಒಂದಷ್ಟು ಮಕ್ಕಳು, ನಡೆ ಒಂದ್ಸಲ ಯಾರ ಜೊತೆಗೂ ಜಗಳ, ವ್ಯವಹಾರ, ಏನು ಅಷ್ಟು ಮಾಡಿ ಮುಗೀತು. ಎಷ್ಟು ಜನರ ಜೀವನವನ್ನು ನೋಡಿದ್ರು ಕೂಡ ಇದೇ ಚಕ್ರದೊಳಗೆ ಇದೆಯಲ್ಲ. ನೀವು ನೋಡಿರುವಂತ ಜನರಲ್ಲಿ ಇದಕ್ಕಿಂತ ಬಿಟ್ಟು ನಿಮ್ಮ ಸುತ್ತ ನಿಮ್ ಜೊತೆಗಿರೋರು, ಯಾವ್ದೋ ಎಕ್ಸಾಂಪಲ್ ಕೊಡ್ಬೇಡ್ರಿ, ಮೊದ್ಲು ನಿಮ್ಮ ಜೊತೆಗೆ ಇರುವಂತವ್ರು ಇದು ಬಿಟ್ಟು ಬೇರೆ ಏನಾದ್ರೂ ಒಂದು ಶ್ರೇಷ್ಠವಾದ ಸಾಧನೆ, ಒಂದು ಉದ್ದೇಶ ಅಂತ ಯಾರಾದ್ರೂ ಇದ್ದವರನ್ನ ನೀವು ನೋಡಿದ್ರೆ? ಎಲ್ಲರೂ ಉಣ್ಣೋದು, ತಿನ್ನೋದು, ದುಡ್ಡು ಗಳಿಸೋದು, ಮನೆ ಕಟ್ಟೋದು, ಮತ್ತೇನಾರ ತಗೊಳ್ಳೋದು, ಮತ್ ಸೈಟ್ ತಗೊಳ್ಳೋದು, ಮತ್ತೊಂದ್ ಸೈಟ್ ತಗೊಳ್ಳೋದು, ಮತ್ತೊಂದ್ ಸ್ವಲ್ಪ ಜಮೀನ್ ತಗೊಳ್ಳೋದು, ಮತ್ತೊಂದ್ ಸ್ವಲ್ಪ ಮಕ್ಕಳಿಗೊಂದು ನೌಕರಿ ಹಚ್ಚೋದು, ಮಕ್ಕಳಿಗೊಂದು ಮದುವೆ ಮಾಡೋದು, ಬೇಕಾರ ಮಕ್ಕಳಿಗೆ ಮತ್ತೆ ಇನ್ನೊಂದ್ ಏನಾರ ಮನಿ ಕಟ್ಟಿಕೊಡೋದು, ಅಥವಾ ಒಂದೆರಡು ಸೈಟ್ ಮಾಡೋದು. ಏನ್ ಚಕ್ರದೊಳಗ್ ಬಿದ್ದಿರತ್ತ? ಎಸ್, ಇದು ಮಾಡಬೇಕನೋ ಮಾಡ್ಲಿಕ್ಕೆ ನಡೆದಿಲ್ಲ. ಯಾರು ಉತ್ತರ ಕೊಡ್ತಾ ಇಲ್ಲ. ಇಫ್ ನೋ ಆನ್ಸರ್, ಐ ವಿಲ್ ಗೋ. If any answer is there, then I will wait. Yes, ಯಾರು ಹೇಳ್ತೀರಿ ಪ್ಲೀಸ್? ಸೌಮ್ಯ ಮೇಡಮ್, ಅಕ್ಷತಾ ಈಗ ಆನ್ಸರ್ ಮಾಡಿದ್ರಲ್ಲ, ಅಟ್ಲೀಸ್ಟ್ ನೀವಾದ್ರೂ ಅದನ್ನ ಆನ್ಸರ್ ಕಂಟಿನ್ಯೂ ಮಾಡಿ ಅಲ್ಲಿಂದ. ಮಾಡಬೇಕು ಸರ್, ಮತ್ತೆ ಅದನ್ನ ಈಗ ತಿಳ್ಕೋಬೇಕು. ಕರೆಕ್ಟ್ ಇದೆ. ಓಕೆ ಓಕೆ, ಈ ಜನ್ಮದಲ್ಲಿ ತಿಳ್ಕೊಳ್ಳೋಣ ಅಂತ. ಓಕೆ, ಈಗ ನಾವು ಮಾತಾಡ್ತಾ ಇದ್ದೀನಿ, ನಾನ್ ಮಾತಾಡ್ತಾ ಇದ್ದೀನಿ. ಅದೊಂದು ಜೀವ.
ಆ ಜೀವ ಈ ದೇಹದಿಂದ ಹೊರಗೋದ್ರೆ ಈ ದೇಹಕ್ಕೇನ್ ಬೆಲೆ? ಅಥವಾ ನಿಮ್ಮ ಜೀವ, ಸರ್ ಅಷ್ಟು ಭಯ ಬೆಳೆಸ್ಬೇಡ್ರಿ ಸರ್, ಸರಿ ಯಾವುದೋ ಒಂದು ಜೀವ ಈಗ ನಂದೇ, ಈಗ ನಿಮ್ಗೆ ಭಯ ಆಗುತ್ತೆ, ನಾನೇ ನನ್ನ ಜೀವ ನನ್ನ ದೇಹದಿಂದ ಹೊರಗೆ ಹೋದ್ರೆ ದೇಹಕ್ಕೆ ಏನ್ ಬೆಲೆ? ಅವಾಗಲೂ ನಾಳೆಯಿಂದ ಬಂದ್ ಕ್ಲಾಸಿಗೆ ಕೊಡ್ತೀರಾ 6:30ಗೆ? ಜೈ ಜೂಮ್ ಕ್ಲಾಸ್ ಓಪನ್ ಆಗ್ತೈತಿ, ಬಂದ್ ಕೊಡೋಣ ಅಂತೀರಾ? ಇಲ್ಲ. ಮತ್ತೆ ಆ ಜೀವ ಬಂದದ್ದಲ್ಲ, ಎಲ್ಲಿಂದ ಬಂತಿ? ಅದು ಒಂದು ಅದ್ಭುತವಾದ ಒಂದು ಸ್ಟೋರಿ. ಈ ಆತ್ಮದ ಅವರೋಹಣ ಇದೊಂದು ದೊಡ್ಡ ಅಧ್ಯಾಯ ಇದೆ. ಆತ್ಮ ಹೇಗೆ ಇಳಿದು ಬರ್ತದೆ, ಆತ್ಮ ಹೇಗೆ ಜನ್ಮ ತಗೊಳ್ತದೆ, ಎಲ್ಲೆಲ್ಲಿಂದ ಜನ್ಮ ತಗೊಳ್ತದೆ, ಮನುಷ್ಯನಾಗಿ ಬರೋವರೆಗೂ ಯಾವ ರೀತಿ ಜನ್ಮ ತಗೊಳ್ತದೆ, ಮನುಷ್ಯನಾಗಿ ಇದ್ದ ಮೇಲೆ ಮತ್ತೆ ಯಾವ ರೀತಿ ಜನ್ಮ, ಮನುಷ್ಯನ ಜನ್ಮ ಕೂಡ ಸಾಕು ಅನ್ನೋ ಸ್ಥಿತಿ ಒಳಗ ಮತ್ತೆ ಯಾವ ರೀತಿ ಜನ್ಮ, ಇದು ತಿಳ್ಕೋಬೇಕು. ಯಾವಾಗ ಇದನ್ನ ತಿಳ್ಕೊಳ್ತೀವಿ ಆವಾಗ ನಿಮ್ಮ ಜೀವನದ ನಿಜವಾದ ಜೀವಿಸುವಿಕೆ, ದ ಲಿವಿಂಗ್ ಆಫ್ ಯುವರ್ ವೆರಿ ಪರ್ಪಸ್ ಆಫ್ ಲೈಫ್ ಆರಂಭ. ಹಂಗಾದ್ರೆ ಈ ಸೋಹ ಹೆಂಗ್ ಬರ್ತೈತಿ? ಸೋಹ ನಿಮಗೆ ಪ್ರಶ್ನೆ ಕೇಳೋಣ. ಈಗ ಈ ಜನ್ಮ ಇದ್ದೀರಿ, ಈ ಜನ್ಮಕ್ಕಿಂತ ಹಿಂದಿನ ಜನ್ಮ ಎಲ್ಲಿದ್ರಿ, ಅದರ ಆಚೆ ಜನ್ಮ ಎಲ್ಲಿದ್ರಿ, ಅದರ ಆಚೆ ಜನ್ಮ ಎಲ್ಲಿದ್ರಿ, ಅದರ ಆಚೆ ಜನ್ಮ ಎಲ್ಲಿದ್ರಿ, ಇದನ್ನ ನಿಮ್ಗೆ ಕೇಳ್ತಾ 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 ಹೋದ್ರೆ ಸರ್ ಆತ್ಮ ಎಲ್ಲಿಂದ ಬರುತ್ತೆ ಮತ್ತೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಯಾಕಮ್ಮ? ಅದನ್ಬಾರ್ದು, ನನಗ್ ಗೊತ್ತಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋಕೆ ಅವ್ರೆಷ್ಟು ಧ್ಯಾನ ಮಾಡಿದ್ದಾರೆ, ಅವ್ರೆಷ್ಟು ತಿಳುವಳಿಕೆ ಹೊಂದಿದ್ದಾರೆ ಅನ್ನೋದು ಏನಾದ್ರು ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ನನಗ್ ಗೊತ್ತಿಲ್ಲ ಸರ್. ಇದೊಂದು ದೊಡ್ಡ ಪ್ರಕಾಶ ಗೋಳ, ಡಿವೈನ್ ಲೈಟ್ ಒಂದು ಗೋಳ ಇದು. ಅಲ್ಲಿಂದ ಅಂಶ ಆತ್ಮಗಳು, ಅಲ್ಲಿಂದ ನಿಮ್ಗೆ ಮೇಲಿನಿಂದ ಇಳಿದು ಬರ್ತಾವ. ಯಾಕೆ ಇಳಿದು ಬರ್ತಾವ ಅಂದ್ರೆ ಸ್ವತಃ ಆ ಪೂರ್ಣಾತ್ಮ, ಆ ಭಗವಂತ ಈ ಭೂಮಿ ಮೇಲಿನ ಜೀವನ ಹೇಗಿದೆ ನೋಡೋಣ. ಇಟ್ಸ್ ಯು ಕ್ಯಾನ್ ಆಸ್ಕ್ ಹಿಮ್ ಟು ಟಾಕ್. ಎಸ್, ಈಗ ಆ ದಿವ್ಯ ಗೋಳದಿಂದ ಬೆಳಕಿನ ಪುಂಜ ಇದೆಯಲ್ಲ, ಆ ದಿವ್ಯ ಚೈತನ್ಯ ಇದೆಯಲ್ಲ, ತನ್ನನ್ನ ತಾನ ಬೇರೆ ಬೇರೆ ರೂಪದೊಳಗೆ, ತಾನೇ ಸೃಷ್ಟಿ ಮಾಡಿದಂತಹ ಬೇರೆ ಬೇರೆ ರೂಪದೊಳಗೆ ಇದ್ರೆ ಹೆಂಗಿರ್ತೈತಿ? ಒಂದು ಹುಳುದ ರೂಪದೊಳಗ, ಒಂದು ಕ್ರಿಮಿ ರೂಪದೊಳಗ, ಒಂದು ವೈರಸ್ ರೂಪದೊಳಗ, ಒಂದು ಪ್ರಾಣಿ ರೂಪದೊಳಗ, ಒಂದು ಪಕ್ಷಿ ರೂಪದೊಳಗ, ಒಂದು ಮನುಷ್ಯನ ರೂಪದೊಳಗ. ಮನುಷ್ಯ ಇದ್ರ ಒಂದು ಈ ದೇಶದಾಗ ಹುಟ್ರೆ ಹೆಂಗಿರ್ತೈತಿ, ಆ ದೇಶದಾಗ ಹುಟ್ರೆ ಹೆಂಗಿರ್ತೈತಿ, ಈ ಜಾತಿ ಒಳಗ್ ಹುಟ್ರೆ ಹೆಂಗಿರ್ತೈತಿ, ಆ ಜಾತಿ ಒಳಗ್ ಏನೇನೋ 108 ಅನುಭವಗಳು ಮನುಷ್ಯ. ಅದನ್ನ ತಿಳ್ಕೋಬೇಕು ಅಂತ ಒಂದು ಒಳಗೆ ಆ ಜ್ಞಾನದ ಒಂದು ತಪನ ಅದು. ಆ ತನ್ನನ್ನ ತಾನ ಇನ್ನೂ ಈ ಅನುಭವಗಳನ್ನು ಹೊಂದೋ ಸಲುವಾಗಿ ಆ ಮಹಾ ದಿವ್ಯ ಚೈತನ್ಯ ಅಂಶಾತ್ಮಗಳನ್ನ ಬಿಡುಗಡೆ. ಆ ಇದು ಸರ್ ಧ್ಯಾನ ಮಾಡೋದ್ರಿಂದ ಕಂಡ್ಕೋಬಹುದು ಸರ್ ಅಂತ ಅನ್ವೇಷಣೆ. ಎಸ್, ಅದನ್ನೇ ಹೇಳ್ತಾ ಇದ್ದೀನಮ್ಮ. ಈಗ ಈ 20 ವರ್ಷದಿಂದ ಏನು ಒಂದು ಸ್ಥಿತಿ ಇದನ್ನ ತಿಳ್ಕೊಳ್ಳೋದು ಅಂತ, ಅಲ್ಲಿ ಬಂದು ಇಲ್ಲಿ ಫಸ್ಟ್ ಭೂಮಿ ಮೇಲೆ ಬಂದ್ಮೇಲೆ ಮಿನರಲ್ ಕಿಂಗ್ಡಮ್ ಒಳಗೆ ಕಲ್ಲು, ಮಣ್ಣು, ಖನಿಜ ಸಂಪತ್ತಿನ ಒಳಗೆ ಅದು ಸೇರ್ಕೊಳ್ತದೆ. ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ವರ್ಷ ಇದ್ದು ಅನುಭವಗಳನ್ನ ಪಡಿತಾ ಸಣ್ಣ ಸಣ್ಣ ಜಂತುಗಳ ರೂಪದಲ್ಲಿ, ಕ್ರಿಮಿಗಳ ರೂಪದಲ್ಲಿ ಅನುಭವ ಪಡ್ಕೊಳ್ತದೆ. ಅಲ್ಲಿಂದ ಜಲಚರ, ಖಗಚರ, ಭೂಚರ, ಪ್ರಾಣಿಗಳು 4 ಇವೆಲ್ಲ ಆಗಿ ಅನುಭವಗಳನ್ನ ಪಡಿತಾ, ಅಷ್ಟರೊಳಗೆ ಈ ಮರ ಗಿಡ ಇದು ಎಲ್ಲ ಆಗಿ ಅನುಭವ ಪಡಿತಾ ಒಂದೊಂದೇ ಹಂತದಲ್ಲಿ ಅನುಭವಗಳನ್ನ ಪಡಿತಿದ್ದಂಗೆ ಆ ಆತ್ಮ ವಿಕಾಸ ಆದ್ರೆ, ಈಗ ಹೆಂಗ್ ಒಂದ್ ಸ್ಟ್ಯಾಂಡರ್ಡ್ ನಿಂದ ಒಂದ್ ಸ್ಟ್ಯಾಂಡರ್ಡ್ ಗೆ ಪಾಸ್ ಆದ್ರೆ ಮುಂದಿನ ಕ್ಲಾಸ್ಗೆ ಅಡ್ಮಿಷನ್ ಕೊಡ್ತಾರೋ, ಹಂಗ ಆ ಜನ್ಮದಾಗ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಜನ್ಮದಾಗ ಒಂದು ಉದ್ದೇಶ, ಒಂದು ಅನುಭವ ತಗೊಳ್ಳಿಕ್ಕೆ ಬಂದಿರಿ. ಅದನ್ನ ನೀವು ಅನುಭವ ತಗೊಳ್ಳಿಕ್ಕೆ ನೀವು
ಇಲ್ಲ ಈ ಸಲ ನಾ ಇದನ್ನ ಕಷ್ಟ ಅನುಭವಿಸುದಿಲ್ಲ ಅಂತ ನಿಮ್ಮನ್ನ ನೀವ ಅದನ್ನ ಸುಲಭ ದಾರಿಗೆ ಹೋದ್ರೆ ಆ ಕಷ್ಟ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರಲ್ಲ ನೀವು, ಅದು ಅನುಭವಿಸೋವರೆಗೂ ನೀವು ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಮತ್ತೆ ಮತ್ತೆ ಸಾಯೋದು ಈ ಚಕ್ರದೊಳಗೆ. ಒಮ್ಮೆ ಏನಾಗ್ತೈತೆ ಆಗ್ಲಿ ಇದು, ನಾನು ಇದೇ ಜನ್ಮದಲ್ಲಿ ಎಷ್ಟೇ ಕಷ್ಟ ಇರಲಿ ಇದೇ ಜನ್ಮದಲ್ಲಿ ಅನುಭವಿಸ್ತೀನಿ, ಲೆಟ್ ಮಿ ಸಿ ವಾಟ್ ಹ್ಯಾಪನ್ಸ್ ಅಂತ ಒಂದು ಸೋಲ್ ಗಟ್ಟಿ ಆದರೆ ಅವಾಗ ಇರೋ ಕಷ್ಟಗಳನ್ನ ಅವನು ಸ್ವಾಗತಿಸ್ತಾನೆ. ಏನೇ ಜೀವನದಲ್ಲಿ ಬಂದ್ರು ಸ್ವಾಗತಿಸ್ತಾನೆ. ಯಾವಾಗ ಅವನು ಎಲ್ಲ ಕಷ್ಟಗಳನ್ನ ಸ್ವಾಗತಿಸಿ ಅದನ್ನ ಪಾರಾಗ್ತಾ ಹೋಗ್ತಾನೋ ಅವನ ಆತ್ಮ 90 ಡಿಗ್ರಿ ಆಂಗಲ್ ಒಳಗೆ ಪ್ರೋಗ್ರೆಸ್ ಆಗುತ್ತೆ. ಹಿಂಗ್ ಸ್ಲೋಲಿ ಮುಂದೆ ಹೋಗೋದಿಲ್ಲ, 90 ಡಿಗ್ರಿ ಆಂಗಲ್ ಪ್ರೋಗ್ರೆಸ್ ಆಗುತ್ತೆ. ಆವಾಗ ಅದು ವಿಕಾಸದ ಅತ್ಯುನ್ನತ ಹಂತದ ಮಾರ್ಗಕ್ಕೆ ಎಲ್ಲಿ ಈಗ ಆ ಪರಮ ಬೆಳಕಿನಿಂದ ಇನ್ನು ನಾವು ಬಂದವರು ಮತ್ತೊಂದು ಪೂರ್ಣ ಬೆಳಕಿನ ಅವ್ರಿಗೆ ಪೂರ್ಣಾತ್ಮ ಅಂತ ಕರೀತಾರೆ. ನಿಮ್ಮೆಲ್ಲರಿಗೂ ಒಬ್ಬೊಬ್ರು ಪೂರ್ಣಾತ್ಮ ಇರ್ತಾರೆ. ಈಗ ಧ್ಯಾನ ಹೇಳೋನು ಅದನ್ನ ಕಂಡ್ಕೊಂಡಿದ್ದಾನೆ 20 ವರ್ಷದ ಈ ಧ್ಯಾನ ಹೇಳೋನು ತನ್ನ ಜನ್ಮಗಳನ್ನ ನೋಡ್ಕೊಂಡಿದ್ದಾನೆ. ಈ ಧ್ಯಾನ ಹೇಳೋನು ಕಷ್ಟಗಳು ಯಾಕೆ ಬರ್ತಾವ, ಕಷ್ಟಗಳಿದ್ರೆ ಜೀವನಕ್ಕೆ ಎಷ್ಟು ಒಳ್ಳೇದಿದೆ, ಕಷ್ಟಗಳು ಇಲ್ಲದೆ ಇದ್ರೆ ಜೀವನಕ್ಕೆ ಯಾವ ರೀತಿ ಸುಲಭ ಮಾರ್ಗ ಇದೆ ಅನ್ನೋದನ್ನ ಇವನು ಕಂಡ್ಕೊಂಡಿದ್ದಾನೆ. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಷ್ಠುರವಾದ ಕಷ್ಟಗಳ ಒಂದು ಎಷ್ಟು ಸುರಿಮಳೆ ಇರ್ಲಿ ಅದು ಕಂಟಿನ್ಯೂ ಬರ್ಲಿದು ಅದನ್ನೇ ಆಯ್ಕೊಂಡು ಮುಂದೆ ಹೊಂಟಿದ್ದಾನೆ. ಯಾಕೆಂದ್ರೆ ಇವನಿಗೆ ಆತ್ಮೋನ್ನತಿ ಬೇಕು ಅನ್ನೋದನ್ನ ನಿರ್ಣಯ ಒಳಗಡೆ ಜ್ಞಾನ ಗೊತ್ತಾಗಿಬಿಟ್ಟಿದ್ದೆಲ್ಲ. ಈ ಕಷ್ಟಕ್ಕೂ ಸುಖಕ್ಕೂ ಈಗ ಅಂಜೋ ಸ್ಥಿತಿ ಇಲ್ಲ ಮನುಷ್ಯ. ಹಾಗೆ ನೀವು ಕೂಡ ನಿಮ್ಮ ಆತ್ಮನಲ್ಲಿ ಈಗ ನಿಮ್ಗೆ ಬರೋ ಸಂಡೇ, ಈಗ ಇನ್ನು 10 ದಿವಸಕ್ಕೆ ಬರುವಂತ ಸಂಡೆಗೆ ನಿಮಗೆ ಪೂರ್ವ ಜನ್ಮದ ಕ್ಲಾಸ್ ಕೊಡ್ತಾ ಇತ್ತಲ್ಲ, ಸ್ವಲ್ಪ ಅದರ ನಿಮ್ಗೆ ಬೇಸ್ ಮತ್ತು ಬ್ಯಾಕ್ ಗ್ರೌಂಡ್ ಹೇಳ್ತಾ ಇತ್ತು. ನೀವು ಪುನರ್ಜನ್ಮ ನೋಡ್ಕೊಂಡು ಬರೋ ಪ್ರೋಸೆಸ್ ಇದೆಯಲ್ಲ, ಅದಕ್ಕೆ ನಿಮ್ಗೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಮಾಡ್ತಾ ಇತ್ತು. ಈಗ ನಾನು ಕುಂತು ಶ್ವಾಸವನ್ನ ಗಮನಿಸ್ತಾ ನಾನು ಆಳವಾಗಿ ನನ್ನೊಳಗೆ, ನನ್ನ ನಾಭಿ ಕೇಂದ್ರದೊಳಗೆ ಇನ್ನೂ ಆಳವಾಗಿ ನಾನು ಒಂದಾಗಿ ಇಳಿದು ಹೋದ್ರೆ ನನ್ನ ಒರಿಜಿನಲ್ ಪ್ಲೇಸ್ ವರೆಗೂ ನಾನು ತಲುಪಬಹುದು. ಪರಮಾತ್ಮ ಭಗವಂತ ಎಲ್ಲ ಹೊರಗಿದಾರ ತಿಳ್ಕೊಬೇಡ್ರಿ. ನಿಮ್ ಒಳಗೆ ಇಳಿದ್ರೆ ಅಷ್ಟೇ ಕಾಣಿಸ್ತಾನ, ಹೊರಗೆ ಹೋದ್ರೆ ಎಲ್ಲಿ ಕಾಣಿಸೋದಿಲ್ಲ. ಬರೆದಿಟ್ಕೊಂಡ್ಬಿಡ್ರಿ, ಹೊರಗೆ ಹೋದ್ರೆ ಕಾಣಿಸ್ಬೇಕಾಗಿದ್ರೆ ಇಷ್ಟು ಜನ್ಮದಾಗ ನಿಮ್ಗೆ ಕಾಣಿಸ್ಬಿಡ್ತಿತ್ತ, ಒಳಗ್ ಮಾತ್ರ ಕಾಣಿಸ್ತೈತಿ. ಒಳಗ್ ಹೋಗಕ್ ಒಂದ ದಾರಿ, ಬೇರೆ ದಾರಿನೇ ಇಲ್ಲ. ಅಥವಾ ಪ್ಲೇನ್ ನಾಗ ಕುಂತೀರಿ ಅಥವಾ ಬಸ್ನ ಕುಂತೀರಿ, ಅದ್ರ ಒಳಗ್ ಕುಂತ್ರಷ್ಟ ನೀವು ಸರಿಯಾಗಿ ಆ ಊರಿಗೆ ಸರಿಯಾದ ಟೈಮ್ನಲ್ಲಿ ತಲುಪ್ತೀರಿ. ಇಲ್ಲ ಬಿಡು ನಾನ್ ನಡ್ಕೊಂತ ಹೋಗ್ತೇನೆ ಅಂದ್ರೆ ಹೋಗಿ ನಾವು. ಆದ್ರೆ ಈ ಶ್ವಾಸ ಮೂಲಕ ನೀವು ಒಳಗೆ ಎಷ್ಟು ಡೀಪ್ ಆಗಿ ಇಳಿತೀರೋ ಅವಾಗ ನಿಮ್ಗ ಒಂದೊಂದೇ ಪದರಗಳು ಓಪನ್ ಆಗ್ತಾ ಹೋಗ್ತವೆ. ಈ ಮೊದಲು ಹಿಂದಿನ ಜನ್ಮ ಕಾಣಿಸ್ತೈತಿ, ಅದು ಉಲ್ಟಾ ಕಾಣಿಸ್ತೈತಿ ನಿಮ್ಗೆ. ಈಗ ನೀವು ರಿವರ್ಸ್ ಗೇರ್ನಾಗ ಹೋಗ್ತಾರಲ್ಲ, ಮೊದಲು ಮುಕ್ತಾವಸ್ಥೆ, ವೃದ್ಧಾವಸ್ಥೆ, ಆಮೇಲೆ ಜೀವನ, ಆಮೇಲೆ ಮತ್ತೆ ತಾಯಿ ಗರ್ಭದಿಂದ ಹುಟ್ಟಿದ್ದು, ಮತ್ತೆ ತಾಯಿ ಗರ್ಭದೊಳಗೆ ಇರೋದು ಕಾಣಿಸ್ತೈತಿ. ಹಿಂಗ ರಿಟರ್ನ್ ಎಷ್ಟೋ ಜನ್ಮಗಳ ನಿಮ್ಗೆ ಅನುಭವ. ಆವಾಗ ನಿಮ್ಗ ಈ ಜನ್ಮದ ಕೆಲವೊಬ್ರು ನಿಮಗೆ ಅನಾವಶ್ಯಕ ದ್ವೇಷ ಮಾಡ್ತಿರ್ತಾರೋ, ಅನಾವಶ್ಯಕ ನಿಮ್ಗೆ ನೋವು ಕೊಡ್ತಿರ್ತಾರೋ. ಅವ್ರ ತಂದೆ ತಾಯಿನೇ ಇರ್ಬೋದು, ಅಣ್ತಮ್ಮರೇ ಇರ್ಬೋದು, ಗಂಡ ಹೆಂಡತಿನೇ ಇರ್ಬೋದು, ಅಥವಾ ಶತ್ರುಗಳೇ ಇರ್ಬೋದು, ಮಿತ್ರರೇ ಇರ್ಬೋದು, ಯಾರೋ ಒಬ್ರು ಇರ್ಬೋದು. ಹೆಚ್ಚು ಕಷ್ಟ ಕೊಡೋರು ನಿಮ್ ಒಳಗಿರ್ತಾರೆ. ಅದು ಇವ್ರಿಗೆ ನನಗೆ ಏನು ಸಂಬಂಧ ಅನ್ನೋದು ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ಹಿಂದಿನ ಜನ್ಮದಲ್ಲಿ ನಾನು ಅವ್ರಿಗೆ ಏನಾದ್ರು ಮಾಡಿದ್ದ ಕಾಣಿಸ್ತದೆ. ಯಾವಾಗ ನಮಗ ಆ ತಿಳುವಳಿಕೆ ಬರ್ತದೋ ಅವಾಗ ನಮ್ಮೊಳಗಿನ ಶತ್ರುತ್ವ ಹೋಗ್ತದೆ. ಅವ್ರು ನಮ್ ಶತ್ರುತ್ವ ಮಾಡೋರಕ್ಕ ಬಿಡುವರಕ್ಕ ನಮಗ್ ಸಂಬಂಧ ಇಲ್ಲ. ಬಟ್ ನಮ್ ಕಡೆಯಿಂದ ಗಂಟು ಇಲ್ಲ ಇತ್ತು, ಅದು ಹುಚ್ಚು. ಅವ್ರ ಕಡೆ ಗಂಟು ಬಿಟ್ಕೊಳ್ಳೋದು ಅವ್ರಿಗೆ ಬಿಟ್ಟು. ಈಗ ಆ ರೀತಿ ನೀವು ಒಳಗ್ ಹೋದ್ರೆ ಒಂದೊಂದೇ ಪದರದ ಹಿಂದೆ ನಿಮ್ ಜನ್ಮ ಪರಂಪರೆ ಗೊತ್ತಾಗುತ್ತೆ. ಈ ಜನ್ಮಗಳನ್ನ ದಾಟಿ ಮತ್ತು ಪ್ರಾಣಿ ಜನ್ಮಗಳಿದ್ರೆ, ಪಕ್ಷಿ ಜನ್ಮಗಳಿದ್ರೆ, ಗಿಡ ಮರಗಳ ಸಸ್ಯ ಸಂಪತ್ತು ಜನ್ಮ ಇದ್ರೆ, ಖನಿಜ ಸಂಪತ್ತು ಜನ್ಮ ಇದ್ರೆ, ಅದೆಲ್ಲವೂ ಕಾಣಿಸ್ತಾವ. ಯಾವಾಗ ನೀವು ಫಸ್ಟ್ ಜನ್ಮದವರೆಗೂ ನೀವು ಇಳಿತೀರೋ ಆ ಫಸ್ಟ್ ಜನ್ಮನೂ ನೀವು ಕ್ರಾಸ್ ಆಗಿ ಹೋದ್ರೆ ನೀವು ನಿಮ್ಮನ್ನ ಸೃಷ್ಟಿ ಮಾಡಿದ್ರಲ್ಲ, ಅಲ್ಲಿಂದ ಎಲ್ಲಿಂದ ಬಂದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ.
ಅವಾಗ ನಿಮ್ಗೆ ಅದು ಗೊತ್ತಾಯ್ತು ಅಂದ್ರ ಓಹೋ ಇವರು ನನ್ನ ಪೂರ್ಣಾತ್ಮ, ನನ್ನ ಸೃಷ್ಟಿಕರ್ತ ಇವರು. ಆ ಪೂರ್ಣಾತ್ಮನೇ ತಂದೆ ಮತ್ತು ತಾಯಿ. ಈಗ ಹೆಂಗ್ ಗಣಪತಿಗೆ ಮೊನ್ನೆ ಕೇಳಿದ್ರಲ್ಲ, ತಂದೆನೂ ಪಾರ್ವತಿ ದೇವಿ, ತಾಯಿನೂ ಪಾರ್ವತಿ ದೇವಿ. ಅದು ಗಂಡು ಹೆಣ್ಣುಗಳ ಮಿಲನದಿಂದ ಆದ ಹುಟ್ಟಿಲ್ಲ. ಹಾಗೆ ಆ ಪೂರ್ಣಾತ್ಮನಿಂದ ನಾವು ಹುಟ್ತೀವಲ್ಲ, ಆ ಪೂರ್ಣಾತ್ಮನೇ ನಮಗೆ ತಂದೆ, ಆ ಪೂರ್ಣಾತ್ಮನೇ ನಮಗೆ ತಾಯಿ. ಸೆಲ್ಫ್ ಒರಿಜಿನ್ ಅದು. ಆ ಸ್ಥಿತಿ ನಾವು ತಲುಪಿದ್ರೆ ಮುಂದೆ ಇನ್ನು ನಾವು ಏನು ಕಾರಣಕ್ಕೆ ಜೀವಿಸ್ಬೇಕು ಅನ್ನೋದು ಗೊತ್ತ. ವಾಟ್ ಈಸ್ ಮೈ ಪರ್ಪಸ್ ಆಫ್ ಲೈಫ್ ಅನ್ನೋದು ಗೊತ್ತ. ಆವಾಗ ನಾವು ಅದಕ್ಕೆ ನಮ್ಮ ಜೀವನವನ್ನ ಸಮರ್ಪಣೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ನೀವು ಧ್ಯಾನ ಕ್ಲಾಸ್ ಖರ್ಚು ಮಾಡ್ಕೊಂತ ಹೇಳೋ ಅಗತ್ಯ ಏನಿದೆ? ಸುಮ್ಮನೆ ಇನ್ನೊಬ್ಬರಿಗೆ ಯಾಕೆ ಎಲ್ಲಾ ಕಡೆ ಇಷ್ಟೆಲ್ಲ ಕಳಿಸಿ ನೀವು ತಿಳ್ಕೊಳ್ಳೋ ಅಗತ್ಯ ಏನಿದೆ? ಇದು ನನ್ನ ಈ ಜನ್ಮದ ಉದ್ದೇಶ. ನನಗಿದು ತಿಳಿದೈತಿ. ನಾನ್ ನೋವಿನಿಂದ, ನಾನು ದುಃಖದಿಂದ, ನಾನು ಕರ್ಮದಿಂದ, ನನ್ನ ರೋಗಗಳಿಂದ ಮುಕ್ತ ಆಗಿದೆ. ಯಾಕಂದ್ರೆ ಒಬ್ಬ ಮನುಷ್ಯ 20 ವರ್ಷದಿಂದ ಒಂದಿಷ್ಟು ಗುಳಿಗೆ ಔಷಧಿ ಇರೋದೆ ಆರೋಗ್ಯಪೂರ್ಣವಾಗಿರೋದು, ಮನಃಶಾಂತಿಯಿಂದ ಇರೋದು, ಹೃದಯ ನೆಮ್ಮದಿಯಿಂದ ಇರೋದು. ಇದು ಸಾಮಾನ್ಯ ಚಾಲೆಂಜ್ ಅಲ್ಲ ಒಬ್ಬ ಮನುಷ್ಯನಲ್ಲಿ. ತನ್ನ ಜೀವನದ ಬರುವ ಎಡರು ತೊಡರು ಕಷ್ಟಗಳನ್ನ ದಾಟಿ ಇಷ್ಟು ಪ್ಲೇನ್ ಇರುವಂತ ಸ್ಥಿತಿ ಐತಲ್ಲ, ಅದು ಧ್ಯಾನದಿಂದ ಬರುವಂತ ಸ್ಥಿತಿ. ನೀವು ಆ ಸ್ಥಿತಿ ಪಡ್ಕೊಂಡ್ರೆ ನಿಮಗೆ ಜೀವನ ಏನ್ ಕಾರಣಕ್ಕೆ ನೀವು ಜೀವಿಸ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ಬೇಕಲ್ಲ. ಅವಾಗ ನೀವು ಅದಕ್ಕೆ ಸರೆಂಡರ್ ಮಾಡ್ಬೇಕು. ದಯವಿಟ್ಟು ಸೌರಭ್, ಕೈಂಡ್ಲಿ ಸ್ವಿಚ್ ಆಫ್ ಆಲ್, ಮ್ಯೂಟ್ ದೆಮ್. ಅವಾಗ ನಿಮಗೂ ಗೊತ್ತಾದಾಗ ಜೀವನದೊಳಗ ಅರ್ಥ ಶುರು ಆಕತಿ. ಅಲ್ಲಿವರೆಗೆ ವ್ಯರ್ಥ ಜೀವನ. ಏನಪ್ಪಾ ತಿನ್ನೋದು, ಉಣ್ಣೋದು, ಮಲಗೋದು, ದುಡ್ಡಿಲ್ದಾಗ ದುಡ್ಡಿಗೆ ಪಡೆದಾಡ್ತಿದೀವಿ, ದುಡ್ಡು ಬಂದ್ಮೇಲೆ ಆರೋಗ್ಯಕ್ಕೆ ಪಡೆದಾಡಕತ್ತೀವಿ, ಆರೋಗ್ಯ ಇಲ್ಲ ಅಂದ್ರ ಮತ್ತ ಮಾನಸಿಕ ಒದ್ದಾಟ ಶುರು ಆಗೈತಿ. ಏನಪ್ಪಾ ನಮ್ಗೆ ದುಡ್ಡು ಫೈನಲ್ ಅಂತ ತಿಳ್ಕೊಂಡಿದ್ವಿ, ಈಗ ನೋಡ್ರೆ ದುಡ್ಡು ಬಂದು ಬಿದ್ದೈತಿ, ಅದ್ರ ಜೀವನದ ನೆಮ್ಮದಿ ಹೋಗಿತ್ತು. ಹಂಗ ನೋಡ್ರೆ ಮತ್ತೆ ದುಡ್ಡು ಇಲ್ದಾಗ ನೆಮ್ಮದಿಯಿಂದ ಇದ್ದೀವಿ, ಖರೆ ದುಡ್ಡು ಇರ್ಲಿಲ್ಲ. ಇದೇನು ವಿಚಿತ್ರ ಅಂತ. ನಿಮಗೆ ಎಲ್ಲ ಹಂತಗಳಲ್ಲೂ ನೆಮ್ಮದಿಯಿಂದ ಇರುವಂತ ಒಂದು ಮಾನಸಿಕ ಸ್ಥಿಮಿತ ಸಿದ್ಧಿಸುತ್ತದೆ ಈ ಧ್ಯಾನದಿಂದ. ಹೇಗೆ ಸ್ಥಿಮಿತ ಬರುತ್ತೆ? ನೀವು ಶ್ವಾಸವನ್ನು ಗಮನಿಸಿದಾಗ, ಇಲ್ಲಿಂದ ಶ್ವಾಸ ನಿಮ್ಮೊಳಗೆ ಹೋದಾಗ ಶ್ವಾಸ ನಿಧಾನ ಆಗ್ತಾ ನಿಧಾನ ಆಗ್ತಾ ನಿಧಾನ ಆಗ್ತಾ ನಿಧಾನ ಆಗ್ತಾ ಕೊನೆಗೆ ಬಂದು ಇಲ್ಲೇ ಸಣ್ಣದಾಗಿ ಪ್ರಕೃತಿ ಬರುತ್ತೆ. ಎಷ್ಟೋ ಜನಕ್ಕೆ ಈಗಾಗ್ಲೇ ಅನುಭವ ಶುರುವಾಗಿದೆಯಲ್ಲ. ಇಲ್ಲಿ ಬಂದು ಲೀನ ಆದಾಗ ನೀವು ನಿಮ್ಮ ಆತ್ಮಸ್ಥಿತಿಯಲ್ಲಿ, ಆಲೋಚನೆಗಳ ರಹಿತ ಸ್ಥಿತಿಯಲ್ಲಿ, ಯಾವಾಗ ಒಬ್ಬ ವ್ಯಕ್ತಿ ಆಲೋಚನೆಗಳಿಂದ ರಹಿತನಾದ ಸ್ಥಿತಿನಲ್ಲಿ ಇರ್ಲಿಕ್ಕೆ ಕಲಿತಾನೋ, ಆವಾಗ ಅವನು ಜನ್ಮ ಮರಣ ಪರಂಪರೆಯ ಬಂಧನದಿಂದ ಮುಕ್ತನಾದ. ಎನಿ ಟೈಮ್ ಅವನು ಬೇಕಂದ್ರೆ ಜನ್ಮ ತಗೋಬಹುದು, ಬೇಡಂದ್ರೆ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೋದು, ಬೇರೆ ಲೋಕಗಳಿಗೆ ಹೋಗ್ಬೋದು, ಅವನಿಷ್ಟ. ಆದ್ರೆ ಇಲ್ಲಿ ಬಂಧನ ಇಲ್ಲ. ನಿಮ್ಗೆ ಯಾರೇ ನೆಮ್ಮದಿ ಕೆಡಿಸಿದ್ರು ಕೂಡ ಯಾವುದು ಬಂಧನ ಇಲ್ಲ. ಅದನ್ನ ನೀವು ನೆನ್ಪಿಟ್ಕೋಬೇಕು. ಒಂದು ಉದಾಹರಣೆ ಕೊಡ್ತೀನಿ, ಆಮೇಲೆ ಧ್ಯಾನಕ್ಕೆ ಕೊಡೋಣ. ಈಗ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಕಷ್ಟ ಬಂದಿದೆಯಾ? ಇಲ್ಲಂದ್ರೆ ನನ್ನ ಜೀವನದ ಒಂದು ಕಷ್ಟ ಹೇಳಿ ಶುರು ಮಾಡ್ಬೋದು, ಇಲ್ಲ ನಿಮಗೆ ನೀವು ಹೇಳಿದ್ರೆ ಒಳ್ಳೆ. ಯಾರಾದ್ರೂ ಕೈ ಎತ್ತಿ ಪ್ಲೀಸ್, ರೇಸ್ ಯುವರ್ ಹ್ಯಾಂಡ್. ಅಲ್ಲಿ ನಿಮ್ಗೆ ರೈಟ್ ಅಲ್ಲಿ ಕಾರ್ನರ್ ಇದೆ ಅಲ್ಲ, ಮೋರ್ ಅಂತ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ರೇಸ್ ಹ್ಯಾಂಡ್ ಅಂತ ಒಂದು ಆಪ್ಷನ್ ಬರ್ತೈತಿ. ಆ ಆಪ್ಷನ್ ಮ್ಯಾಗ ಒತ್ತರೆ ನಿಮ್ ಕೈ ಎತ್ತೈತಿ, ಅವಾಗ ನಿಮ್ಗೆ ಅನ್ಮ್ಯೂಟ್ ಮಾಡ್ತಾರ, ಮಾತಾಡ. ಯಾರಿಗೂ ಕಷ್ಟ ಬಂದಿಲ್ಲ ಇಷ್ಟು ಜನರೊಳಗ. ಇಟ್ ಇಸ್ ಗ್ರೇಟ್. ಅಥವಾ ಹೇಳೋದು ಇಷ್ಟ ಇಲ್ವೋ? ಯಾರಾದ್ರೂ ಒಬ್ರು ಮಾತಾಡ್ರಿ ಪ್ಲೀಸ್, ಅಟ್ಲೀಸ್ಟ್ ಒಬ್ರು, ಇಷ್ಟು ಮಂದಿ ಒಳಗೆ. ಸ್ವಲ್ಪ ಆಕ್ಟಿವ್ ಪಾರ್ಟಿಸಿಪೇಟ್ ಆಗ್ಲಿ. ಎಸ್ ಅಕ್ಷತ, ಎಸ್ ಸೌರಭ್, ಅನ್ಮ್ಯೂಟ್ ಪ್ಲೀಸ್. ಹರ್ಷವರ್ಧನ್ ಅನ್ಮ್ಯೂಟ್. ಅಕ್ಷತ, ಎಸ್ ಅಕ್ಷತ, ಯು ಕ್ಯಾನ್ ಟಾಕ್. ಅಕ್ಷತ ಮಾತಾಡಿ. ಅಕ್ಷತ ಪ್ಲೀಸ್ ಮಾತಾಡ್ರಿ, ಕೈ ಎತ್ಕೊಂಡು ನಿಲ್ಬೇಡಿ. ಓಕೆ, ಅನ್ಮ್ಯೂಟ್. ಅಲ್ಲಿ ನೀವು ಆ ಮೈಕ್ ಅಂತ ಚಿತ್ರ ಐತ್ ನೋಡು, ಆ ಮೈಕ್ ಗೊತ್ತಿದ್ರ ಆ ಮೈಕ್ ಮಾತಾಡ್ತೈತಿ, ನೀವು ಮಾತಾಡ್ರಿ, ಯು ಕ್ಯಾನ್ ಸ್ಪೀಕ್. ಓಕೆ, ಕೈ ಇಳಿಸ್ರಿ. ಓಕೆ, ಎಸ್. ಈಗ
ಯಾರಾದ್ರೂ ಹೇಳ್ತಾರೆ ಯಾರು? ಹಲೋ 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 ಸರ್. ಹಾ ಎಸ್ ಸರ್ ಹಾ ಕೇಳಿಸ್ತಾ ಇದೆ ಶ್ಯೂರ್. ಬಂದಿದೆ ಸರ್, ಕಷ್ಟ ಬಂದಿದೆ ಸರ್. ಹಾ ಬಂದಾಗ ಏನ್ ಮಾಡ್ತೀರಿ ನೀವು? ಸರ್ ನನಗ್ ಬಂದ ತಕ್ಷಣ ನಂಗೆ ಸಾಮಾನ್ಯವಾಗಿ ಕಷ್ಟ ಬಂದಾಗ ಏನ್ ಮಾಡ್ತಾರೆ ಎಲ್ಲರೂ? ದೇವಸ್ಥಾನಕ್ಕೆ ಹೋಗೋದು, ದೇವ್ರಿಗೆ ಬೇಡ್ಕೊಳ್ಳೋದು, ದೇವ್ರೇ ನನಗೆ ಈ ಕಷ್ಟದಿಂದ ಪಾರ್ ಮಾಡು ಅಂತ ಕೇಳೋದು, ಮಾಡಪ್ಪ ನಿನ್ಗೊಂದು ಜೋಡ್ ಕಾಯಿ ಓಡಿಸ್ತೀನಿ ಅಥವಾ ಮತ್ತೇನೋ ಮಾಡ್ತೀನಿ, ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದು ಭಗವಂತನಲ್ಲೇನೂ ಅಲ್ಲ, ತಾನೇ ಸೃಷ್ಟಿಸಿದ ಭಗವಂತನ ಪ್ರತಿಮೆಗಳಲ್ಲಿ, ಮೂರ್ತಿಗಳಲ್ಲಿ, ಫೋಟೋಗಳಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರ ನನ್ನ ಈ ಕಷ್ಟದಿಂದ ಪಾರ್ ಮಾಡಪ್ಪ. ಆ ಕಷ್ಟ ಯಾರು ತರ್ಕೊಂಡಿದ್ದಾರೆ ಅಕ್ಷತಾ? ಆ ಕಷ್ಟ ಯಾರು ತರ್ಕೊಂಡಿದ್ದಾರೆ? ಯಾರ ಕಾರಣದಿಂದ ಆ ಕಷ್ಟ ಇದೆ? ಹಲೋ ಎನಿ ಪ್ರಾಬ್ಲಮ್? ಅದರ್ವೈಸ್ ಯು ಕ್ಲೋಸ್ ಇಟ್, ವಿ ವಿಲ್ ಕಂಟಿನ್ಯೂ. ಆ ಕಷ್ಟ ನೀವೇ ತರ್ಕೊಂಡಿದ್ದು. ಏನ್ ಸರ್ ಅವರೆಲ್ಲ ಆ ರೀತಿ ಮಾಡ್ತಾರ, ನಾನೇನ್ ತರ್ಕೊಂಡದ್ದು? ಆ ಕಷ್ಟಕ್ಕೆ ನೀವೇ ಕೊಟ್ಟದ್ದು ವೀಳ್ಯದೆಲೆ, ಆಮಂತ್ರಣ ಪತ್ರಿಕೆ. ಯಾವಾಗ ಅಂದ್ರೆ ಹಿಂದೊಂದು ಏನೋ ಅಂತದ್ದು ನೀವು ಮಾಡಿರ್ತೀರಿ, ಅದ ನಿಮ್ಗೆ ನೆನಪಿಲ್ಲ. ಈಗಂತೀರಿ ನಾನೇನ್ ತಪ್ಪು ಮಾಡಿದ್ದೀನಿ, ನನಗೆ ಇವ್ ಕಷ್ಟ ಕೊಡ್ತಾರೆ, ಇವ್ರು ಹಿಂಗ್ ಮಾಡಿದ್ರು. ಏನೂ ಇಲ್ಲ, ನೀವು ಏನೋ ಒಂದು ಮಾಡಿದಂಥದ್ದು ಈಗ ಅದನ್ನ ಯಾವ ರೀತಿ ಫೇಸ್ ಮಾಡ್ತೀರಿ ಅಂತ ನಿಮ್ಗೊಂದು ಚಾಲೆಂಜ್ ಅದು. ಅವ್ರೇನ್ ಶತ್ರು ಅಲ್ಲ, XYZ. ಆವಾಗ ನೀವು ಅದನ್ನ ಯಾವ ರೀತಿ ಫೇಸ್ ಮಾಡ್ತೀರೋ ಅಲ್ಲಿಂದ ನಿಮ್ಮ ಆತ್ಮನ ಉನ್ನತಿ ಆರಂಭ. ಇಲ್ಲಿ ಯಾರತ್ರನೂ ಹೋಗಿ ಒಂದ್ ತಾಯ್ತ ಕಟ್ಕೊಂಡು ಅಥವಾ ಯಾರಿಗೋ ನಮಸ್ಕಾರ ಮಾಡ್ಕೊಂಡು ಯಾರ್ದೋ ಆಶೀರ್ವಾದ ಮಾಡಿಸ್ಕೊಂಡು ನಾನ್ ಕಷ್ಟದಿಂದ ಪಾರಾದ್ನಿ ಅಂತ ನೀವು ಯಾರಾದ್ರೂ ಭಾವಿಸಿದ್ರೆ, ತಿಳ್ಕೊಂಡಿದ್ರೆ, ನಿಮ್ಮ ಕಷ್ಟ ಟೆಂಪರರಿಯಾಗಿ ಪರಿಹಾರ ಆಗಿದೆ. ಮುಂದೆ ಅದರ ಬಡ್ಡಿ ಸಮೇತವಾಗಿ ಮತ್ತೆ ನಿಮಗೆ ರಿಟರ್ನ್ ಬರೋದು ಗ್ಯಾರಂಟಿ. ನೆನ್ಪಿಟ್ಕೊಡ್ರಿ. ನಿಮಗೆ ಯಾರಾದ್ರೂ ಸ್ವಾತಂತ್ರ್ಯ ಕೊಟ್ರೆ ಮತ್ತೆ ಅವರಿಂದ ಬಂಧನ ಗ್ಯಾರಂಟಿ. ನಿಮ್ಮ ಸ್ವಾತಂತ್ರ್ಯ ನೀವೇ ಪಡ್ಕೊಂಡ್ರೆ ಮಾತ್ರ ನೀವು ಮುಕ್ತ. ಹಿಂಗಾಗಿ ಆ ಕಷ್ಟ ನೀವೇ ಸ್ವೀಕರಿಸಿದ್ದು, ನೀವೇ ಅದನ್ನ ಫೇಸ್ ಮಾಡ್ಬೇಕು. ಯಾವ ಭಗವಂತನ ಹತ್ರನೂ ಹೋಗಿ ನೀವು ಅದನ್ನ ಪ್ರಾರ್ಥನೆ ಮಾಡಬಾರ್ದು. ಆ ಕಷ್ಟ ಏನ್ ಕಾರಣಕ್ಕೆ ಬಂದೈತಿ, ಏನ್ ತಪ್ಪಿದೆ ಇದ್ರೊಳಗನಂತ, ನಾನು ಯಾವ ರೀತಿ ಇದ್ರೆ ನಾನು ಈ ಕಷ್ಟದಿಂದ ಪಾರಾಗೋದು ಸಾಧ್ಯ ಅನ್ನೋದನ್ನ ನೀವು ತಿಳ್ಕೊ. ಅದು ಹೆಂಗ್ ತಿಳಿತೈತಿ ಅಂದ್ರ, ನಿಮ್ ಮನಸ್ಸು ವಿಚಾರರಹಿತ ಸ್ಥಿತಿ ಒಳಗೆ ಹೋದಾಗ ಅಲ್ಲಿ ಕಾಸ್ಮಿಕ್ ಐಡಿಯಾ, ಕಾಸ್ಮಿಕ್ ಥಾಟ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅನ್ಪಢ ರಾಮಾಯಣ, ವಾಲ್ಮೀಕಿಗೆ ರಾಮಾಯಣ ಬರೆಯುವಂತ ಜ್ಞಾನ ಬಂತು. ಅನ್ಪಢ ಕಬೀರ್ರಿಗೆ ಇಷ್ಟು ಗ್ರಂಥಗಳು ತುಂಬುವಷ್ಟು, ಹಾಡ ಹಾಡುವಷ್ಟು ಜ್ಞಾನ ಬಂತು. ಮೀರಾಬಾಯಿ ಏನು ಮಾಡಿಲ್ಲ, ಹಾಡ ಹಾಡ್ತಾ ಇಡೀ ದೊಡ್ಡ ಸಾಹಿತ್ಯ ರಚನೆ ಮಾಡಿತು. ಅದು ಅಲ್ಲಿಂದ ಡೌನ್ಲೋಡ್ ಆಗಿ ಬಂತು. ಯಾವಾಗ ಇದು ಮನಸ್ಸು ಶೂನ್ಯ ಆಗ್ತಿತ್ತು, ಅವಾಗ ಮೇಲಿನಿಂದ ಡಿವೈನ್ ನಾಲೆಜ್, ಡಿವೈನ್ ವಿಸ್ಡಮ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಾಗ ನಮ್ಮ ಜೀವನದಲ್ಲಿ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಒಂದು ಅದ್ಭುತ ಸ್ಥಿತಿನಲ್ಲಿ ಅವಾಗ ಏನೇ ಬಂದ್ರೂ ಕೂಡ ನಾವು ಅದರಿಂದ ಮುಕ್ತ, ಅದರಿಂದ ಕಷ್ಟ ಅನುಭವಿಸೋದಿಲ್ಲ. ಈ ಸ್ಥಿತಿ ನಿಮಗ್ ಬೇಕು ಅಂದ್ರೆ, ಅದಕ್ಕೆ ಹೇಳ್ತಾರೆ ನೋಡ್ರಿ, ಜ್ಞಾನಿಗೆ ಕಷ್ಟ ಸುಖ ಎರಡೂ ಸಮ ಅಂತ. ಯಾಕೆ ಸಮ ಅಂದ್ರೆ ಅವನಿಗೆ ಗೊತ್ತಿದೆ ರಿಯಲ್ ಸುಖ ಏನು, ರಿಯಲ್ ಕಷ್ಟ ಏನು, ಈ ಕಷ್ಟದ ಹಿಂದಿನ ಸುಖ ಏನು, ಸುಖದ ಹಿಂದಿನ ಕಷ್ಟ ಏನು, ಎರಡೂ ಗೊತ್ತಿದೆ ಅವನಿಗೆ. ನೀವು ತಿಳ್ಕೊಂಡಿದ್ದೀರಿ ಸುಖದ ಹಿಂದೆನೂ ಸುಖ ಇದೆ, ಮುಂದೆನೂ ಸುಖ ಇದೆ, ಕಷ್ಟದ ಹಿಂದೆನೂ ಕಷ್ಟ ಇದೆ, ಮುಂದೆನೂ ಕಷ್ಟ ಇದೆ. ಇಲ್ಲ, ಆ ರೀತಿ ಇಲ್ಲ. ನಿಮ್ಗೆ ಇದೊಂದು ಅದ್ಭುತವಾದ ಲೆಸನ್ ಇದು. ಅದಕ್ಕೆ ನಿಮ್ಮ ಜೀವನದ ಸ್ಥಿತಿಗಳನ್ನ ನೀವು ಅರಿತು ನಿಮ್ಮ ಪೂರ್ವ ಜನ್ಮದ ಸ್ಥಿತಿಗೆ ಹೋಗುವಷ್ಟು ನೀವು ಸಶಕ್ತ ಆಗೋ ಸಲುವಾಗಿ ಹೆಚ್ಚು ಹೆಚ್ಚು ಇವತ್ತು ಧ್ಯಾನದ ಆಳದಲ್ಲಿ ಮುಳುಗಿ, ಶ್ವಾಸದ ಆಳದಲ್ಲಿ ಮುಳುಗಿ ನಿಮ್ಮ ಅಂತರಾತ್ಮನನ್ನ ತಲುಪುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ. ಧ್ಯಾನಕ್ಕೆ ಕೂತ್ಕೊಡ್ರಿ, ಸುಖಾಸನದಲ್ಲಿ ಕೂತ್ಕೊಂಡಿದ್ದೀರಿ, ಕೈ ಬೆರಳು ಎರಡು ಈ ರೀತಿ ಒಂದ್ರೊಳಗೊಂದು ಹಾಕೊಂಡ್ರೆ, ಜಸ್ಟ್ ಈ ರೀತಿ ಕೈ ಬೆರಳು ಒಂದ್ರೊಳಗೊಂದು ಹಾಕೊಂಡು ಕಾಲ್ ಮೇಲೆ ಕೈ ಇಟ್ಕೊಂಡ್ರೆ ಆರಾಮಾಗಿ. ದಯವಿಟ್ಟು ಯಾರಿಗಾದ್ರೂ ಸ್ಪೆಕ್ಟ್ ಇದ್ರೆ ತೆಗಿರಿ. ಕಣ್ಗಳನ್ನ ಆರಾಮಾಗಿ ಮುಚ್ಚ್ರಿ. ಯಾವ್ದು ಒತ್ತಾಯ ಇಲ್ಲ, ಯಾವ್ದು ಭಾರ ಇಲ್ಲ. ಆರಾಮಾಗಿ 5 ಸೆಕೆಂಡ್ಗಳವರೆಗೆ ಸಮಾಧಾನದಿಂದ ಮುಚ್ಚ್ರಿ. ಈಗ ಇಡೀ ಮೈ ರಿಲ್ಯಾಕ್ಸ್ ಮಾಡ್ರಿ, ಬಾಡಿ ರಿಲ್ಯಾಕ್ಸ್ ಮಾಡ್ರಿ. ನಿಮ್ಮ
ಕಂಪ್ಲೀಟ್ ಏನು ಈಗೊಂದು ಅರ್ಧ ಗಂಟೆ ಯಾರೋ ಡಿಸ್ಟರ್ಬ್ ಮಾಡಬಾರ್ದಂಗೆ ನೀವು ಕುಂತಿದ್ದೀರಿ. ಹೊರಗಡೆ ಯಾವ ಶಬ್ದಗಳು ನಿಮ್ಗೆ ಕೇಳಿ ಬರ್ತಾ ಇವೆಯೋ ಎಲ್ಲವನ್ನ ಕೇಳ್ರಿ. ಏನೇ ಶಬ್ದ ಇರ್ಲಿ ನಿಮ್ಮ ಹತ್ರ. ಎಸ್, ಮೈ ಸಂಪೂರ್ಣ ರಿಲ್ಯಾಕ್ಸ್ ಆಗಿದೆ. ಈಗ ನಿಮ್ಮ ದೇಹದ ಒಳಗೆ ಅನುಭವಿಸಿ. ನಿಮ್ಮ ಹೃದಯದ ಬಡಿತ ನಿಮ್ಗೆ ಕೇಳಿಸ್ತಾ ಇದೆಯೋ, ನಿಮ್ಮ ರಕ್ತ ಪರಿಚಲನೆ ನಿಮ್ಮ ಅನುಭವಕ್ಕೆ ಬರ್ತಾ ಇದೆಯೋ, ಅಥವಾ ಶ್ವಾಸೋಚ್ಛ್ವಾಸ ನಿಮ್ಗೆ ಕೇಳಿಸ್ತಾ ಇದೆಯೋ, ಅಥವಾ ದೇಹದಲ್ಲಿ ಎಷ್ಟೋ ಶಬ್ದಗಳಿವೆ ಅವೇನಾದ್ರೂ ಕೇಳಿಸ್ತಾ ಇವೆಯೋ. ಒಂದು ದೇಹಕ್ಕೆ 4 ಕಿಲೋಮೀಟರ್ ದೂರದವರೆಗೂ ತಲುಪಿಸುವಷ್ಟು ಶಬ್ದ ಪ್ರತಿ ದೇಹ ಅಷ್ಟು ಶಬ್ದ ಮಾಡುತ್ತೆ. ನಮ್ಗದನ್ನ ಕೇಳೋ ಕಿವಿ ಇಲ್ಲ. ಕನಿಷ್ಠ 4 ಕಿಲೋಮೀಟರ್. ಈಗ ನಿಧಾನವಾಗಿ ಶ್ವಾಸವನ್ನ ಗಮನಿಸಿ. Saurabh, mute all the phones. Somewhere sound is coming. Friends, ಈಗ ನಿಮ್ಮ ಸಹಜವಾದ ಶ್ವಾಸವನ್ನ ಗಮನಿಸಿ. ಯಾವುದೋ ಮಂತ್ರ ಇಲ್ಲ, ತಂತ್ರ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಸಹಜ ಶ್ವಾಸವನ್ನ ಗಮನಿಸಿ. ಯಾವುದೇ ಆಲೋಚನೆ ಇಲ್ಲ. ನಿಮ್ಮ ಉಸಿರು ನಿಮ್ಮ ದೇಹದ ಸಂಪೂರ್ಣ ಅಂಗಾಂಗಗಳಲ್ಲಿ ತಲುಪ್ತಾ ಇದೆ. ಇಡೀ ದೇಹದ ಕೋಟ್ಯಾಂತರ ಜೀವಕೋಶಗಳಿಗೆ ಅದು ಪ್ರಾಣ ಶಕ್ತಿಯನ್ನ ಕೊಡ್ತಾ ಇದೆ. ಆದ್ರೆ ಈಗ ಕೊಡುವಂತ ಪ್ರಾಣಶಕ್ತಿ ಸಾಲದು. ನೀವು ಶ್ವಾಸವನ್ನ ಗಮನಿಸಿದಾಗ ಆ ಪ್ರಾಣಶಕ್ತಿ ಅತಿ ಹೆಚ್ಚು ವೃದ್ಧಿಯಾಗುತ್ತದೆ. ಕೇವಲ ಸಹಜವಾದ ಶ್ವಾಸದ ಮೇಲೆ ಗಮನ. ಉಸಿರು ತಂಪಾಗಿರ್ಲಿ, ಬಿಸಿಯಾಗಿರ್ಲಿ, ಜೋರಾಗಿರ್ಲಿ, ನಿಧಾನ ಆಗಿರ್ಲಿ, ಹೇಗೆ ಇರ್ಲಿ, ಮೇಲ್ಮೇಲೆ ಇರ್ಲಿ, ಆಳವಾಗಿರ್ಲಿ, ಅದನ್ನು ಗಮನಿಸೋದಷ್ಟೇ ನಿಮ್ ಕೆಲಸ. ಅದರಲ್ಲಿ ಏನು ಬದಲಾವಣೆ ಮಾಡ್ಬೇಡಿ. ಡೋಂಟ್ ಟ್ರೈ ಟು ಚೇಂಜ್ ದ ರಿದಮ್ ಆಫ್ ಯುವರ್ ಬ್ರೆತ್. ಅದನ್ನು ಕೇವಲ ಅನುಭವಿಸಿ, ಆನಂದಿಸಿ. ಹೇಗೆ ಇರ್ಲದು, ತಂಪಿದ್ರೆ ತಂಪು ಅನುಭವಿಸಿ, ಬಿಸಿ ಇದ್ರೆ ಬಿಸಿ ಅನುಭವಿಸಿ, ನಿಧಾನ ಇದ್ರೆ ನಿಧಾನ ಅನುಭವಿಸಿ, ಜೋರಾಗಿದ್ರೆ ಜೋರಾಗಿರೋದನ್ನ ಅನುಭವಿಸಿ. ಹೇಗಿದೆಯೋ ಹಾಗೆ ಆ ನಿಮ್ಮ ಶ್ವಾಸ. ಒಂದೊಂದು ಶ್ವಾಸವು ಬೆಲೆ ಬಾಳುವಂತ. ಒಂದು ಉಸಿರಾಟ ಕೂಡ ನಿಮ್ ಗಮನ ಇಲ್ಲದೆ ಆಡಬಾರ್ದು. ದಟ್ ಶುಡ್ ಬಿ ಯುವರ್ ಚಾಲೆಂಜ್. ನಿಮ್ಗೆ ಯಾರು ಇಲ್ಲಿ ಕ್ವೆಶ್ಚನ್ ಪೇಪರ್ ಕೊಡೋರಿಲ್ಲ, ನಿಮ್ಗೆ ನೀವೇ ಕೊಟ್ಕೋಬೇಕು. ಇವತ್ತು ನಾನು ಧ್ಯಾನದಲ್ಲಿ ಒಂದಿಷ್ಟು ಆಲೋಚನೆ ಮಾಡೋದಿಲ್ಲ, ಕೇವಲ ಶ್ವಾಸವನ್ನ ಆನಂದಿಸ್ತೀನಿ. ಅದು ತಂಪಾಗಿರ್ಲಿ, ಬಿಸಿಯಾಗಿರ್ಲಿ, ನಿಧಾನ ಇರ್ಲಿ, ಜೋರಾಗಿರ್ಲಿ, ಎಲ್ಲಿವರೆಗೂ ಹೋಗುತ್ತೋ ನನ್ನ ದೇಹದಲ್ಲಿ ಅಲ್ಲಿವರೆಗೆ ಅದನ್ನ ಗಮನಿಸ್ತೀನಿ. ಎಲ್ಲಿಂದ ಬರುತ್ತೋ ಅದನ್ನೂ ಗಮನಿಸ್ತೀನಿ. ನನ್ನ ಶ್ವಾಸದೊಂದಿಗೆ ಒಳಗೆ ಹೋಗ್ತೀನಿ, ನನ್ನ ಶ್ವಾಸದೊಂದಿಗೆ ಹೊರಗೆ ಬರ್ತೀನಿ ಅನ್ನುವಂಥದನ್ನ ದಯವಿಟ್ಟು ಅನುಭವಿಸಿ. ಮನಸ್ಸು
ಅತ್ಯಂತ ಪ್ರಶಾಂತವಾಗಿದೆ. ದೇಹ ಅತ್ಯಂತ ನಿಶ್ಚಲವಾಗಿದೆ. ಇದೇ ಒಂದು ಅದ್ಭುತ ಸ್ಥಿತಿನಲ್ಲಿ, ಇದೊಂದು ಅದ್ಭುತ ಸ್ಥಿತಿ ನಮ್ಮ ಜೀವನದಲ್ಲಿ. ನಿಶ್ಚಲವಾದ ದೇಹ, ಪ್ರಶಾಂತವಾದ ಮನಸ್ಸು. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಿಮ್ಗೆ ಫೀಲ್ ಆಗ್ತಾ ಇದೆ. ನಿಮ್ಗೆ ಬ್ರೀದಿಂಗ್ ಗಮನಕ್ಕೆ ಬರ್ತಾ ಇದೆ. ಅದು ಎಲ್ಲಿವರೆಗೆ ಹೋಗ್ತಾ ಇದೆ ಅದು ಗಮನಕ್ಕೆ ಬರ್ತಾ ಇದೆ. ಅದರ ತಂಪು ಬಿಸಿ ಗಮನಕ್ಕೆ ಬರ್ತಾ ಇದೆ. ಈ ಅದ್ಭುತವಾದ ದೈಹಿಕ ನಿಶ್ಚಲ ಸ್ಥಿತಿಯನ್ನ, ಮಾನಸಿಕ ಪ್ರಶಾಂತ ಸ್ಥಿತಿಯನ್ನ ಅನುಭವಿಸ್ತಾ ನಿಮ್ಮ ಶ್ವಾಸವನ್ನು ಕೂಡ ಅನುಭವಿಸಿ. ಆನಂದಿಸಿ, ನಿಮ್ಮ ಶ್ವಾಸವನ್ನು ಕೂಡ ಆನಂದಿಸಿ. ನಿಮ್ಮ ದೇಹ ಸ್ಥಿತಿಯನ್ನ, ಮನಸ್ಸಿನ ಸ್ಥಿತಿಯನ್ನ ಆನಂದಿಸ್ತಾ ನಿಮ್ಮ ಶ್ವಾಸವನ್ನು ಕೂಡ ಆನಂದಿಸಿ. ಈಗ ಅತ್ಯುತ್ತಮವಾದ ಒಂದು ಸಂಗೀತ ನಿಮ್ಮ ಶ್ವಾಸಧಾರೆಯನ್ನ ಸಂಗೀತದ ನಾದದೊಂದಿಗೆ ಏಕಗೊಳಿಸಿ ನಿಮ್ಮ ಶ್ವಾಸವನ್ನ ಆನಂದಿಸಿ. ಇಲ್ಲ, ಸಹಜವಾಗಿ ನಿಮ್ಮ ಶ್ವಾಸದಲ್ಲಿ ಇದ್ದು ನಿಮ್ಮ ಶ್ವಾಸವನ್ನ ಗಮನಿಸಿ. ಒಂದು ಉಸಿರು ಕೂಡ ನಿಮ್ ಗಮನ ಇಲ್ಲದೆ ಆಡಬಾರದು. ಇದು ನಿಮ್ಮ ಚಾಲೆಂಜ್. ಓನ್ಲಿ ಬ್ರೆತ್, ಓನ್ಲಿ ಬ್ರೆತ್, ಓನ್ಲಿ ಬ್ರೆತ್. My dear friends, my dear masters, and my dear gods of India and the rest of the world. Today, we are sitting in meditation. We are in meditation. Don't open your eyes. ಕಣ್ ತೆಗಿ ಅಂತ ಹೇಳೋವರೆಗೂ ಯಾರು ಕಣ್ ತೆಗಿಬಾರ್ದು. Be with the breath. ಶ್ವಾಸದೊಂದಿಗೆ ಇರಿ. Day to day. A day when we are in deep meditation. Every day should be in deep meditation. 1 hour, 2 hours, 3 hours, every day we should spend with closed eyes in our chosen spot, in our own house, in a darkened room. Some nice fragrances around. Nice perfumes around. In total darkness, a nice comfortable seat, totally relaxed, crossed legs, crossed feet, crossed hands, crossed fingers. No sounds whatsoever in the mouth, and no forms whatsoever in the mind, being with the breath.
eyes are closed, my dear friends. No thoughts in the mind. The first law of the science of meditation says when you are with the breath, the mind becomes empty. So, let us all be with the breath. The breath is the reigning deity in meditation. ಕೇವಲ ಶ್ವಾಸವನ್ನು ಗಮನಿಸಬೇಕು. My dear friends, my dear masters, and my dear gods, meditation is the most important thing which energizes our body. Which energizes our mind. My dear friends, don't open your eyes, come what may. What a wonderful thing meditation is. Every child, every youth
every adult, every oldie, everybody should meditate every day. 1 hour, 2 hours, 3 hours. Please don't open your eyes.
My dear friends, my dear masters, and my dear guides, remember that we are always guides. Remember that we are masters. We create our own realities. We designed our own lives. We are ever the master of our own lives. And we are here to be friends with each and every life form. Friendship is the natural state of affairs between life forms in the whole cosmos. And every life form is a master unto its own self. And every life form is a God unto its own self. My dear friends, my dear masters, and my dear gods of India, and the whole world, we are all in meditation. Meditation means being in total emptiness of the mind. No waves whatsoever. No thoughts whatsoever. Like an absolutely calm lake. My dear friends, be with your breath. The breath is the key word. Be with the breath.
right. ಎಸ್ ಫ್ರೆಂಡ್ಸ್, ಆಳವಾದ ನಿಮ್ಮೊಳಗಿನ ಮೌನವನ್ನ ಹಾಗೇ ಅನುಭವಿಸಿ. ನಿಮ್ಮ ಸಹಜವಾದ ಶ್ವಾಸ, ನಿಮ್ಮ ಮೌನವಾದ ಚೈತನ್ಯ ಶಕ್ತಿ ಕೂಡಿಕೊಂಡಿರಲಿ. ಈ ಶಾಂತತೆ ಪ್ರಶಾಂತತೆಯನ್ನ ಅನುಭವಿಸಿರಿ ಪ್ರತಿಯೊಬ್ಬರು. ಆಂತರಿಕ ಸಂಗೀತ, ಆಂತರಿಕ ಧ್ಯಾನ, ಆಂತರಿಕ ಶ್ವಾಸ, ಕೇವಲ ಸಹಜವಾದ ಶ್ವಾಸದ ಮೇಲೆ ಈಗ ಧ್ಯಾನ ಜಯಗೀತೆಯನ್ನ ಕೇಳ್ತಾ ನಾವು ಸಹಜ ಶ್ವಾಸದ ಮೇಲೆ ಗಮನವನ್ನಿಡೋಣ. ಕೇವಲ ಸಹಜವಾದ ಶ್ವಾಸದ ಮೇಲೆ संकल्प शक्ति जय जय हो, इच्छा शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, प्राण शक्ति जय जय हो, दिव्य प्राण शक्ति जय जय हो, आत्म शक्ति जय जय हो, दिव्य आत्म शक्ति जय जय हो, जय हो, जय हो, जय हो, जय हो।
सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, साम शांति जय जय हो, दिव्य साम शांति जय जय हो, जय हो जय हो जय हो जय हो। आज्ञाचक्र जय जय हो, सहस्रार जय जय हो, तपोलोक जय जय हो, सत्यलोक जय जय हो, ज्ञान विश्व जय जय हो, दिव्य ज्ञान विश्व जय जय हो, ज्ञान भारत जय जय हो, दिव्य ज्ञान भारत जय जय हो, जय हो जय हो जय हो जय हो। वाल्मीकि वेद व्यास जय जय हो, बुद्ध महावीर जय जय हो, येसु मोहम्मद जय जय हो, लाओ त्सु सुआंसु जय जय हो, महात्मा मिलार प जय जय हो, कबीर नानक जय जय हो, ब्रदर्स की बिसेंट जय जय हो, युक्तेश्वर लाहिर जय जय हो, श्री युक्तेश्वर लाहिर जय जय हो, ओशो रंपा जय जय हो, दिव्य ओशो रंपा जय जय हो, जय हो जय हो जय हो जय हो। आत्मविद्ये जय जय हो, ब्रह्मविद्ये जय जय हो, आरोग्य विद्ये जय जय हो, आनंद विद्ये जय जय हो, निर्वाण विद्ये जय जय हो, श्वास विद्ये जय जय हो, दिव्य श्वास विद्ये जय जय हो, ज्ञान विद्ये जय जय हो, दिव्य ज्ञान विद्ये जय जय हो। ಫ್ರೆಂಡ್ಸ್, ಹಾಗೆ ಇನ್ನೊಂದೆರಡು ನಿಮಿಷ ಅದೇ ಮೌನದಲ್ಲಿ, ಅದೇ ಆನಂದ ಸ್ಥಿತಿನಲ್ಲಿ, ಅದೇ ಆಂತರಿಕ ಚೈತನ್ಯ ಶಕ್ತಿಯ ಸ್ಥಿತಿ, ಇನ್ನೊಂದೆರಡು ನಿಮಿಷ ಹಾಗೆ ಉಳಿರಿ.
ಕೊನೆ 1 ನಿಮಿಷ. ದೇಹದ ನಿಶ್ಚಲತೆ, ಮನಸ್ಸಿನ ಪ್ರಶಾಂತತೆ, ಶ್ವಾಸದ ಗಮನ, ಸಹಜವಾದ ಶ್ವಾಸದ ಗಮನ. 50 seconds. Forty seconds. Seconds. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ, ಪ್ರತಿಯೊಂದು ಶ್ವಾಸವನ್ನು ಆನಂದಿಸಿ. Twenty seconds. Ten seconds. 9, 8, 7, 6. Only breath. 5, 4, 3, 2. Breath, breath, only breath. ಕೇವಲ ಉಸಿರು, ಉಸಿರು, ಉಸಿರು. 1, 0. ಎರಡು ಕೈಗಳನ್ನು ಬಿಡಿಸಿ ಕಣ್ಮೇಲೆ ಇಟ್ಕೊಡ್ರಿ ಬೆಚ್ಚಗೆ. 5 ಸೆಕೆಂಡ್. ಯಾರು ಕಣ್ ತೆಗಿಬೇಡ್ರಿ, ಮೊದಲು ಕೈಗಳನ್ನ ಎರಡು ಬಿಡಿಸಿ ಕಣ್ಮೇಲೆ ಇಟ್ಕೊಡ್ರಿ. 5 ಸೆಕೆಂಡ್ ವರೆಗೆ ಇಟ್ಕೊಡ್ರಿ. 5, 4, 3, 2, 1, 0. ಎರಡೂ ಕೈಗಳನ್ನ ನಿಧಾನವಾಗಿ ಕಣ್ಣುಗಳ slowly open your eyes. ಒಂದ್ಸಲ ನೀವು ಮಾಡಿರುವಂತ ಧ್ಯಾನಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ. ಸರ್ ಅನ್ಮ್ಯೂಟ್ ಆಲ್ ದ ಪೀಪಲ್. ಜೋರಾಗಿ ಚಪ್ಪಾಳೆ ತಟ್ಟಿ ನೀವು ಮಾಡಿರೋ ಧ್ಯಾನಕ್ಕೆ. ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರಿಗಾದ್ರೂ ನಿಮ್ಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೇಕು ಅಂತ ಅನಿಸ್ತಿದ್ರೆ ನಿಮ್ಗೆ ಧ್ಯಾನದಲ್ಲಿ ಏನಾದ್ರು ಅನುಭವಗಳಾಗಿದ್ರೆ ಅದನ್ನ ಹಂಚ್ಕೋಬಹುದು. ಸರ್ ಹಲೋ. ಹಾ ಹೇಳ್ರಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಪಾಟೀಲ್ರ. ನಮಸ್ಕಾರ. ಕೇಳ್ರಿ ಪ್ಲೀಸ್. ನಿನ್ನಿಂದ ಜಾಯಿನ್ ಆಗೇನ್ರಿ. ಹಾ, ನಿನ್ನೆ ಜಾಯಿನ್ ಆಗಿದೆ. ಹೌದು, ಅಲ್ಲಿ ಸ್ವಲ್ಪ ಕಡೆ ಹೋಗಿದ್ನಲ್ರಿ. ಮೈಕ್ ಆನ್ ಮಾಡ್ರಿ. ಜನ ನೀವು ಯಾರು ಅಂತ ಜನಕ್ಕೂ ಪರಿಚಯ ಆಗ್ಲಿ. ಯಾರು ಬಂದಾರೋ ಅವ್ರ ಜನಕ್ಕೂ ಪರಿಚಯ ಆಗ್ಲಿ. ನಾನ್ ಸಂಗೀತಾ ಪಾಟೀಲ್ ಅಂತ ಚಿಕ್ಕೋಡಿಂದ್ರಿ. ಇದನ್ನ ಮೈಕ್ ಅಲ್ಲ, ಕ್ಯಾಮ್ರಾ ಆನ್ ಮಾಡಿ. ಕ್ಯಾಮ್ರಾ ಮೈಕ್ ಹಿಂಗ್ ಬಟ್ ಹೋತ್ರಿ, ಅದು ನಿಮ್ಗೆ ಕ್ಯಾಮ್ರಾ ಫೋಟೋ.
ಓಕೆ ಅಲ್ಲಿ ಕೆಳಗೆ ಕ್ಯಾಮ್ರಾ ಕೊಟ್ಟಾರ ಅದ್ರ ಮೇಲೆ ಜಸ್ಟ್ ಹಲೋ ಹಾ ಕ್ಯಾಮ್ರಾ ಮ್ಯಾಗ್ ಹಿಂಗೊಂದ್ ಸ್ವಲ್ಪ ಮಾತಾಡ್ರಿ ಪರವಾಗಿಲ್ಲ ಹಲೋ ಮಾತಾಡ್ರಿ ಹಲೋ ಮಾತಾಡ್ರಿ ಸಂಗೀತಾ ಅಂತ ಸಂಗೀತಾ ಪಾಟೀಲ್ ಚಿಕ್ಕೋಡಿಂದ್ರಿ ಸರ್. ಓಕೆ ಹೇಳ್ರಿ ಪ್ಲೀಸ್. ಧ್ಯಾನ ಒಂದ್ ಇವತ್ತ್ರಿ ಶರೀರ ನಿಶ್ಚಲವಾಗಿತ್ರಿ. ಶರೀರ ವೆರಿ ಗುಡ್. ನಾನಂತೂ ಗೊತ್ತಾಗ್ತಾ ಇಲ್ರಿ ಸರ್. ನರನಾಡಿಗಳೆಲ್ಲ ಉಸಿರು ತುಂಬಿದಂಗ ಆಯ್ತ್ರಿ ಸರ್. ವೆರಿ ಗುಡ್. ಲಾಸ್ಟ್ 10 ಎನ್ಸೋತ್ನ್ಯಾಗ್ರಿ ಮೈ ಎಲ್ಲ ಅದರ್ತಾ ಇತ್ತು ಸರ್. ನಂದ ಶರೀರದಿಂದ ಬಿಟ್ಟು ಹೋದ ಏನೋ ಒಂದ್ ಸ್ವಲ್ಪ ಮುಂದ್ಗಡೆ ಹೋಗ್ತಾರ ಅನ್ಬೋದ್ರಿ ಸರ್. ಓಕೆ. ಆದ್ರ ಧ್ಯಾನಕ್ಕೆ ಕೂತಾಗ ಮಾತ್ರ ಶರೀರ ಜಡ ಅನಿಸ್ತಿಲ್ಲ ಸರ್. ಓಕೆ. ಈ ಹಂತಕ್ಕೆ ಅಂತಿರ್ಬೇಕ್ರಿ. ಯಾವ ಚಿತ್ರ ಆ ಕಡೆ ಎಲ್ಲ ಕೇವಲ ನಾನು ಉಸಿರು ಕಡೆ ಮಾತ್ರ ನನ್ ಲಕ್ಷದರಿ. ಈ ಹಂತಕ್ಕೆ ತಲುಪದ್ರಿ. ನಡು 2 ತಿಂಗಳು ಗ್ಯಾಪ್ ಆಗಿರೋದ್ರಿಂದ ನನಗ ಈಗ ಹಿಡ್ಕೊಳ್ರಿ. ಈಗೇನ್ ನಿಮ್ಗೆ ಎದ್ದು ಇಲ್ಲಿ ಬರ್ಬೇಕಾದ ಕಷ್ಟ ಇಲ್ಲ. ಅಲ್ಲೇ ನಿಮ್ಮನೆಯೊಳಗೆ ನೀವ ಧ್ಯಾನ ಕುಂತ್ರು ಈ ಗ್ರೂಪ್ ಏನ್ ನಿಮ್ ಜೊತೆಗೆ ಕುಂತಿದ್ಯೋ ಈ ಗ್ರೂಪಿನ ಜೊತೆಗೆ ನೀವು ಧ್ಯಾನ ಸರ್. ಮೈ ಎಲ್ಲ ವೈಬ್ರೇಟ್ ಯಾಕಂತ ಲಾಸ್ಟ್ ಮೂಮೆಂಟ್ ಅಷ್ಟು ಎನರ್ಜಿ. ಈಗ ಒಂದ್ ಸಣ್ಣದೊಂದು ಕೊಡ ಇಟ್ಟಿರಿ ಕೆಳಗ, ಬಕೆಟ್ ಇಟ್ಟಿರಿ, ಜೋರಾಗಿ ಬರೋ ಪೈಪ್ ನಿಂದ ಅಲ್ಲಿ ನೀರ್ ಓಪನ್ ಮಾಡ್ರ ಆ ಬಕೆಟ್ ಅದರ್ತೈತಿಲ್ರಿ. ಹಾ ಸರ್. ಫುಲ್ ಮೈ ಎಲ್ಲ ಅದರ್ತೈತಿ. ಅದೇ ರೀತಿ ಆ ಅದ್ಭುತವಾಗಿ ಬರುವಂತ ಕಾಸ್ಮಿಕ್ ಎನರ್ಜಿನ ತಡ್ಕೊಳ್ಳೋದಕ್ಕೆ ಸ್ವಲ್ಪ ಶರೀರ ಅದಕ್ಕೆ ಶೇಕ್ ಆಗ್ತದೆ. ಹಾ ಸರ್. ಅಂದ್ರ ಅಷ್ಟು ಎನರ್ಜಿ ನಿಮಗ್ ಬರಾಕತ್ತೈತಿ ಅಂತ ಅರ್ಥ. ಹಾ ಸರ್. ಓಕೆ ಸರ್. ರೈಟ್ ಮಾಡ್ರಿ. ಬೆಳಿಗ್ಗೆ 5 ರಿಂದ 6 ಎಲ್ಲರೂ ಧ್ಯಾನದೊಳಗ ಇರ್ತೀವಿ, ಮೌನದೊಳಗ ಧ್ಯಾನದೊಳಗ ಇರ್ತೀವಿ. ಲಿಂಕ್ ಕಳಿಸ್ಕೊಟ್ಟಿರ್ತೀವಿ. ಇಲ್ಲಿ ಈ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಿಡ್ತೀವಿ ನಿಮಗ. ಆ ವಾಟ್ಸ್ಆಪ್ ಗ್ರೂಪ್ ನಾಗ ಜಾಯ್ನ್ ಆಗ್ರಿ. ನಿಮಗ್ ಬಿಟ್ಟಿರುವಂತ ಲಿಂಕಿಗೆ ನೀವು ನೋಡಿದ್ರೆ ಬೆಳಿಗ್ಗೆ 5 ರಿಂದ 6 ಒಂದು ಮ್ಯೂಸಿಕ್ ಹಚ್ಚಿರ್ತೀವಿ. ಎಲ್ಲರೂ ಸೈಲೆಂಟ್ ಧ್ಯಾನ ಕುಂತಿರ್ತೀವಿ. ಆ ಟೈಮ್ನಾಗ ನೀವು ಧ್ಯಾನ 5 to 6 2 times ಮಾಡ್ರಿ. ಓಕೆ ನಮಸ್ತೆ. ಎಸ್ ನೆಕ್ಸ್ಟ್ ಪ್ಲೀಸ್ ಸರ್. ಬರ್ತಾರೆ. ಹಲೋ. ಈಗ ನೀವು ಇದನ್ನ ಆನ್ ಮಾಡಿದ್ರಿ ಲೈಟ್ ಆನ್ ಮಾಡಿ. ಎಸ್ ಈಗ ಆ ಮೈಕ್ ಮೇಲೆ ಆ ಕ್ಯಾಮ್ರಾ ಮೇಲೆ ನೀವು ಇದು ನೋಡ್ತೀರಿ. ಓಕೆ ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಓಕೆ ಎಸ್ ಸೌರಭ್ ನೆಕ್ಸ್ಟ್. ಅಕ್ಷತಾ ಅನ್ಮ್ಯೂಟ್ ಮಾಡಿ. ಸೌರಭ್ ಸರ್ ನಮಸ್ತೆ ಸರ್. ನಮಸ್ತೆ. 3 days ಆಗಿತ್ತು ಸರ್. ಒಂಥರ ಆಗ್ತಾ ಇತ್ತು. ಬಟ್ ಇವತ್ತ ಗೋನಿಂತಿಷ್ಟು ಸರ್ ಶರೀರನ ನನ್ಗ ಅನುಭವ ಇಲ್ಲ. ಏನಂತಂದ್ರ ಇಷ್ಟು ಹೆಡ್ ಬಿಟ್ಟು ಉಳ್ಕಿದ್ದ ದೇಹ ಐತಿಲ್ಲೋ ಗೊತ್ತಿಲ್ಲ ಆ ಟೈಪ್ ಸರ್ ಇವತ್ತಾಗಿದ್ದು. ವೆರಿ ಗುಡ್. ಅಷ್ಟು ಕಾಸ್ಮಿಕ್ ಎನರ್ಜಿ ತುಂಬಿತ್ತು. ಓಕೆ. ಮುಂಜಾನೆ ಸರ್ ನಾನು ಅಟೆಂಡ್ ಆಗಕ್ ಹೋದೆ ಸರ್. ಅದ ಕನೆಕ್ಟ್ ಆಗ್ಲಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಸರ್ ಮನೇಲಿ. ಅದ ರೂಪಾ ಮೇಡಮ್ ಬರ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಬೆಳಗು ಹಂಗೆ ಆಯ್ತು ಸರ್ ನಮ್ಗೆ. ಓಕೆ. ಇಲ್ಲ ಮ್ಯೂಸಿಕ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರ ಆ ಟೈಮ್ನಾಗ ಹಂಗ ಧ್ಯಾನ ಕುಂತ್ಬಿಡೋದು. ಏನ್ ತೊಂದರೆ ಇಲ್ಲ. ಮತ್ತೆ ಯಾವಾಗ ಅದು ಯೂಟ್ಯೂಬ್ ಒಳಗು ಬೆಳಿಗ್ಗೆ ಮೇಡಮ್ ಹೇಳ್ತಾ ಇದ್ರಿ ಸರ್. 5 to 6. ಹಾ ಸರ್. ಅದಕ್ಕೆ ಅಟೆಂಡ್ ಆದ್ವಿ. ಅವಾಗೂ ಸೇಮ್ ಇದೆ ನೆಟ್ವರ್ಕ್ ಆಗಿದ್ರೆ ಒಂಥರ ನಿಶಾ ಸರ್. ಎಸ್ ಅದು ಬರ್ಬೇಕು. ಒಂದ್ ನಶೆ ಇರ್ತೈತಲ್ಲ ಮನುಷ್ಯಾಗ, ಹಂಗ ಧ್ಯಾನದ ನಶೆ ಬರ್ತೈತಿ ಒಳಗ. ಒಂಥರ ಅದ ಆನಂದ ಇರ್ತೈತಿ ಒಳಗ. ಆ ಸ್ಥಿತಿ ಒಳಗ ಇರ್ಬೇಕು ಮನುಷ್ಯ. ಆ ಟೈಪ್ ಆಯ್ತು ಸರ್ ನಮ್ಗೆ. ವೆರಿ ಗುಡ್. ಅದಕ್ಕೆ ಕುಮಾರಿ ಅಂತ ಕರೀತಾರೆ. ದೊಡ್ಡ ಕುಮಾರಿ ಅಂದ್ರೆ ಅದೊಂಥರ ಆನಂದ ಬೇರೆ. ಓಕೆ ವೆರಿ ಗುಡ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಳ್ಳೆ ಅನುಭವ. ಎಸ್ ನೆಕ್ಸ್ಟ್ ಪ್ಲೀಸ್. ಎಸ್ ಹೇಳಿ ಮೇಡಮ್. ಸರ್ ಅನ್ಮ್ಯೂಟ್ ದೆಮ್ ಪ್ಲೀಸ್. ಹೇಳಿ ವೈದೇಹಿ ಮೇಡಮ್. ನಿಮ್ಮ ಅಲ್ಲಿ. ಹಲೋ. ಹಾ ಸರ್. ನಮಸ್ಕಾರ ಸರ್. ನಮಸ್ಕಾರ. ಬರ್ರಿ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ಕೊಡ್ರಿ. ಲೆಟ್ ದ ಪೀಪಲ್ ನೋ. ಎಸ್ ಹೇಳಿ ಪ್ಲೀಸ್.
ಸರ್ ಕೆಲವೊಂದ್ ದಿನ ಫೋಕಸ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ, ಅಂದ್ರೆ ಬಾಡಿ ಒಂಥರ ಕೋಆಪರೇಟ್ ಮಾಡಲ್ಲ ಅನ್ನಂಗ್ ಅನ್ಸುತ್ತೆ. ಸೊ ನಂಗೆ 2 days ಹಂಗಾಯ್ತು. ಇವತ್ತು ಐ ವಾಸ್ ಏಬಲ್ ಟು ಸರ್, ಏನೋ ವಿಷನ್ಸ್ ಬರ್ಲಿಲ್ಲ, ಬಟ್ ಐ ವಾಸ್ ಅಟ್ ಪೀಸ್ ವಿತ್ ಮೈ ಮೈಂಡ್. You could able to sit. You could able to sit properly at least. Yes sir, today, and my mind was also clear. I feel very peaceful. But Yes. nenne matte ಮೊನ್ನೆ I was not able to ಏಕಾಗ್ರತೆ ಅನ್ನೋದಿರ್ಲಿಲ್ಲ ಸರ್. ಅದು ಕೆಲವೊಮ್ಮೆ ಹಂಗೆ ಯಾಕಾಗುತ್ತೆ ಸರ್? ಎಸ್ ಹೇಳ್ತೀನಿ. ನಿಮ್ಗೆ ಏನಾದ್ರು ನಾನ್ ವೆಜ್ ಮೊಟ್ಟೆ ಮಾಂಸ ಏನು ಇಲ್ಲ? ಸರಿ. ಈಗ ನೀವು ಜಾಬ್ ಮಾಡೋ ಪ್ಲೇಸ್ ಇದೆಯಲ್ಲ, ಅಥವಾ ನೀವು ಸೊಸೈಟಿ ಒಳಗೆ ನೀವು ಒಂದ್ ದಿವಸ ಸಂತಿಗೆ ಹೋಗಿ ಬಂದ್ರಂತ ಇಟ್ಕೊಳ್ರಿ, ಮಾರ್ಕೆಟಿಗೆ ಹೋಗಿ ಬಂದ್ರಂತ ಇಟ್ಕೊಳ್ರಿ. ಅಲ್ಲಿರುವಂತ ಎಲ್ಲಾ ರೀತಿಯ ಜನರು ಇರ್ತಾರೆ. ನೀವು ಯಾರ ಜೊತೆಗೂ ಇಂಟ್ರಾಕ್ಷನ್ ಮಾಡ್ತೀರಿ, ಯಾರ ಜೊತೆಗೂ ಮಾತಾಡ್ತೀರಿ, ಯಾರೋ ನಿಮ್ ಪರಿಚಯದವ್ರು ಬರ್ತಾರೆ, ಎಷ್ಟೋ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ 2 ಕಲರ್ ನೀರ್ ಇದಾವಂತ ಇಟ್ಕೊಳ್ರಿ. ಇಬ್ರು ಬೆಟ್ಟದ್ರ ಸ್ವಲ್ಪ ಈ ಕಲರ್ ಇದ್ರಾಗ ಹೋಗ್ತತಿ, ಈ ಕಲರ್ ಇದ್ರಾಗ ಹೋಗ್ತತಿ. ಹಿಂಗ್ 100 ಜನ ಭೇಟಿ ಆಗ್ತಾರೆ. ಅವಾಗ ಈ ನೀರಿನ ಬಣ್ಣನ ಚೇಂಜ್. ಅದಕ್ಕೆ ನಾವು ಹೊರಗಿಂದ ಬಂದ್ರೆ ಮೊದಲು ಏನಾದ್ರೂ ಮಾಡಿ ನಮ್ಮನ್ನ ದೇಹ ಕ್ಲೀನ್ ಮಾಡ್ಕೊಳ್ಳೋ ಸಾಧ್ಯ ಆದ್ರೆ ಸ್ನಾನ ಮಾಡ್ಕೊಂಡು ಗಟ್ಟಿಯಾಗಿ ಒಂದ್ ಬೆಟ್ಟ ಧ್ಯಾನ ಮಾಡ್ಬೇಕು. ಅದೊಂದೇ ಶುದ್ಧೀಕರಣದ ಮಾರ್ಗ. ಅದಕ್ಕೆ ನಾವು ಇನ್ನೊಬ್ಬರ ಜೊತೆ ಭೇಟಿಯಾದಾಗ ಯಾವ್ದೋ ಅವ್ರ ಇದನ್ನ ತಗೊಳಲ್ಲ, ಜಸ್ಟ್ ನಮ್ಮ ವೈಬ್ರೇಷನ್ ಏರಿಯಾದಾಗಿರೋದು. ನಾವೊಂದು ಪಿರಮಿಡ್ ನಾಗ ಇದೀವಪ್ಪ, ಯಾರ್ದು ಪ್ರಭಾಮಂಡಲ ನಮ್ಗೆ ಟಚ್ ಆಗೋದಿಲ್ಲ. ಒಳ್ಳೇದಿದ್ರ ಎನರ್ಜೆಟಿಕ್ ಇದ್ರ ಮಾತ್ರ ನಮ್ಗೆ ಟಚ್ ಆಗ್ತೈತಿ, ಇಲ್ಲಾಂದ್ರ ನನಗೆ ಟಚ್ ಆಗೋದಿಲ್ಲ ಅನ್ನೋ ಸಂಕಲ್ಪದೊಳಗೆ ನಾವಿರ್ಬೇಕು. ಇಲ್ಲ ಸಪೋಸ್ ಹಿಂಗಾಯ್ತು ಅಂದ್ರೆ ಹೆಚ್ಚು ಧ್ಯಾನ ಮಾಡಿ ಅದನ್ನ ಕ್ಲೀನ್ ಮಾಡ್ಬೇಕು. ಈಗ ಹೊರಗೋಗಿ ಬಂದ್ರಿ, ಬಟ್ಟೆ ನಿಮ್ಗೆ ಎಲ್ಲ ಕೊಳೆ ಆಯ್ತು, ಏನ್ ಮಾಡ್ತೀರಿ? ಮನೆಗೆ ಬಂದು ಅವತ್ತ ಆ ಬಟ್ಟೆಗೆ ಮತ್ ನೆಕ್ಸ್ಟ್ ಡೇ ಅದನ್ನ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಹಂಗೆ ನೀವು ಹೊರಗಡೆಯಿಂದ ಬಂದಾಗ ನಿಮ್ ದೇಹ ಮನಸ್ಸು ಎಲ್ಲ ಜಡಗಟ್ಟಿತ್ತು ಹೊರಗಿನ ವಾತಾವರಣದಿಂದ ಅಂದ್ರೆ ನಿಮ್ಮನ್ನ ನೀವು ಕ್ಲೀನ್ ಮಾಡ್ಬೇಕು. ಅಂಡ್ ಮೆಡಿಟೇಷನ್ ಇಸ್ ರಿಯಲ್ ಕ್ಲೀನಿಂಗ್ ಪ್ರಾಸೆಸ್. ಎಸ್, ಹೆಚ್ಚು ಧ್ಯಾನ ಒಂದೇ ಇದಕ್ಕೆ ಪರಿಹಾರವಾಗಿದೆ. ಮೋರ್ ಅಂಡ್ ಮೋರ್. Okay. Yes sir. Did you get answer? Okay. Yes. Okay. Thank you. Yes. Sir, and one more thing sir. Okay. ಸರ್ ಒಂದು ಬೆಕ್ಕಿದೆ ಸರ್, ನಾನು ಸಾಕಿದ್ದು. ನಾನು ಅಬ್ಸರ್ವ್ ಮಾಡ್ತೀನಿ, ಯೂಶ್ಲಿ ಅದು ಸುತ್ತಮುತ್ತ ಬರ್ಬೇಕಾ ಅಂದ್ರೆ ಅದು ನಾನು ಮೆಡಿಟೇಟ್ ಮಾಡ್ಬೇಕಾದಾಗ ರೂಮಲ್ಲಿ ಇದ್ರೆ ಕೆಲವೊಮ್ಮೆ ಅಂದ್ರೆ ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ ಸರ್ ಎನರ್ಜಿ ಲೆವೆಲ್? ನೋ. ಬೆಕ್ಕು ಬಹಳ ಬ್ಯೂಟಿಫುಲ್ ಅನಿಮಲ್. ಬೇಕಾದ್ರೆ ಅದನ್ನ ತೊಡೆ ಮೇಲೆ ಮನ್ಸ್ಕೊಂಡು ನಿಮ್ ಹತ್ರ ಇಟ್ಕೊಂಡು ಆರಾಮಾಗಿ ನೀವು ಧ್ಯಾನಕ್ಕೆ ಕೊಟ್ರೆ ಅದು ನಿಮ್ ವೈಬ್ರೇಷನ್ ಜೊತೆಗೆ ಅದು ಇರ್ತದೆ. ಇಟ್ ಇಸ್ ಮೋರ್ ಎನರ್ಜೆಟಿಕ್ ಅನಿಮಲ್. ಯಾವ್ದಾದ್ರು ಪೆಟ್ ಅನಿಮಲ್ ಇರೋದು ಒಬ್ಬರಿಗೆ ಒಳ್ಳೆಯ ಇದು ಶುಭ ಸಂಕೇತ. ಅದು ಆಧ್ಯಾತ್ಮ ಉನ್ನತಿಗೆ ಒಂದು ಶುಭ ಸಂಕೇತ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಅದ್ರ ಜೊತೆ ಯು ಕ್ಯಾನ್ ಟಾಕ್. ನೀನು ಕೂಡ ಧ್ಯಾನಕ್ಕೆ ಅಂದ್ರೆ ಅದು ಕೂಡ್ತೈತೆ. ಓಕೆ, ಯು ಬಿ ವಿತ್ ಇಟ್. ಮುಂದೆ ಒಂದಿನ ಅದು ಕೂಡ ನಿಮ್ಗೆ ಒಂದು ಶಕ್ತಿ ಕೊಡುವಂತ ಪಾಯಿಂಟ್ ಆಗಿದೆ. ಪೆಟ್ ಅನಿಮಲ್ ಇರೋದು ಒಳ್ಳೆ ಹವ್ಯಾಸ ಫ್ರೆಂಡ್ಸ್, ನೆನ್ಪಿಟ್ಕೊಡ್ರಿ. ವೈದೇಹಿ ಮೇಡಮ್ ಅವರು ಒಂದು ಬೆಕ್ಕು ಸಾಕಿದ್ದಾರೆ. ನಿಮ್ಮ ಮನೆಯೊಳಗೆ ಏನಾದ್ರೂ ಪ್ರಾಣಿಗಳಿರ್ಬೋದು, ಸಾಕು ಪ್ರಾಣಿಗಳು. ದಯವಿಟ್ಟು ಪ್ರತಿಯೊಬ್ಬರು ಒಂದು ಸಾಕು ಪ್ರಾಣಿಯನ್ನ ಇಟ್ಕೊಡ್ರಿ. ಯಾವ್ದಾದ್ರು ಒಂದು ಪ್ರಾಣಿಯ ಜೊತೆಗೆ ಮಾತಾಡ್ತಾ ಇರ್ರಿ, ಭೇಟಿ ಆಗ್ತಾ ಇರ್ರಿ. ನಿಮ್ ಊಟ ತಿಂಡಿ, ಹಸಿವು, ನಿದ್ದೆ, ದುಃಖ, ತುಮ್ಮಾನ, ಖುಷಿ ಎಲ್ಲಾದ್ರ ಜೊತೆಗೆ ಹಂಚ್ಕೊಂಡು ಮಾತಾಡ್ತಾ ಇರ್ರಿ. ಓಕೆ, ಯಾರಿಗೆ ಸಾಧ್ಯವೋ ಅವರು ಸಾಕು ಪ್ರಾಣಿಗಳ ಜೊತೆಗೆ ಹೆಚ್ಚು ಆತ್ಮೀಯವಾಗಿ ಇರ್ರಿ. ಥ್ಯಾಂಕ್ ಯು, ಇದನ್ನ ಹೇಳಿದ್ದಕ್ಕೆ ಬಹಳ ಒಳ್ಳೇದಾಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸೌರಭ್, ನೆಕ್ಸ್ಟ್. ಮುಂಜಾನೆ ಸೆಷನ್ ನೀವು ಬೆಳಿಗ್ಗೆ ಧ್ಯಾನದಲ್ಲಿ ಎಲ್ಲರೂ ಜಾಯ್ನ್ ಆಗ್ತಾ ಇದ್ದಾರಲ್ಲ, ಆ ಕರೆಕ್ಟ್ ಟೈಮು, ಕರೆಕ್ಟ್ ಮ್ಯೂಸಿಕ್, ನಿಮ್ಮಲ್ಲಿ ಮುಂಜಾನೆ ಅದ್ಭುತವಾದ ಅನುಭವಗಳು ಬರ್ತಾವ. ದಯವಿಟ್ಟು ಆ ಅನುಭವಗಳನ್ನ, ಮುಂಜಾನೆ ಅನುಭವಗಳನ್ನು ಕೂಡ ಈ ಧ್ಯಾನ ಸೆಷನ್ ಅಲ್ಲಿ ನೀವು ಹಂಚ್ಕೋಬಹುದು. ಮುಂಜಾನೆ ಧ್ಯಾನಕ್ಕೆ ಕುಂತಾಗ ಅಲ್ಲಿ ಆಗೋ ಅನುಭವಗಳನ್ನು ಕೂಡ ಈ ಧ್ಯಾನ ಸೆಷನ್ ನಲ್ಲಿ ನೀವು ಹಂಚ್ಕೋಬಹುದು ದಯವಿಟ್ಟು. ಓಕೆ, ಆಮೇಲೆ ವಾಟ್ಸಪ್ ಲಿಂಕ್, ಈಗ ಯಾರಾದ್ರೂ ಹೊಸದಾಗಿದ್ರೆ ವಾಟ್ಸಪ್ ಲಿಂಕ್ ಈಗ ಬಿಟ್ಟಿರ್ತೀವಿ. ಇದು ಧ್ಯಾನ ಸೆಷನ್ ಮುಗಿದ ತಕ್ಷಣ ಅದಕ್ಕೆ ನೀವು ಕನೆಕ್ಟ್ ಆಗಿ ನಾಳೆಯಿಂದ ನೀವು ಆ ಮೆಸೇಜ್ ಗಳನ್ನ ಸ್ವೀಕಾರ ಮಾಡ್ತೀವಿ. ಓಕೆ, ಎಸ್, ನೆಕ್ಸ್ಟ್ ಪ್ಲೀಸ್. ಸರ್ ಯಾರಾದ್ರೂ ಇದ್ದಾರೆ?
ಇದು ವಾಟ್ಸಪ್ ಲಿಂಕ್ ಇದೆ ಫ್ರೆಂಡ್ಸ್. ಈ ವಾಟ್ಸಪ್ ಲಿಂಕಿಗೆ ನಿಮ್ಮನ್ನ ನೀವು ಜಾಯಿನ್ ಮಾಡ್ಕೊಡ್ರಿ. ಈ ಲಿಂಕಿಗೆ ಈ ಗ್ರೂಪ್ ಒಳಗೆ ಬರ್ತೀರಿ. ಆಮೇಲೆ ನೀವು ಮೆಸೇಜ್ಗಳನ್ನ ಪಡಿತಾ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಇರ್ರಿ. ಈ ಧ್ಯಾನ ಸೆಷನ್ ಮುಗಿದ ಮೇಲೂ ಕೂಡ ನಿಮ್ಮ ಧ್ಯಾನದ ಸ್ಥಿತಿಯನ್ನ ಹಾಗೇ ಮುಂದುವರಿಸಿ. ಆಂತರಿಕವಾಗಿ ಬೆಳಗಿನ ಧ್ಯಾನದಿಂದ ಮತ್ತೆ ದಿನವನ್ನ ಆರಂಭಿಸಿ, ರಾತ್ರಿ ಧ್ಯಾನದೊಂದಿಗೆ ರಾತ್ರಿಯನ್ನ ಆರಂಭಿಸಿ. 24 ಗಂಟೆ ನಾವು ಧ್ಯಾನದ ಶಕ್ತಿಯೊಳಗೆ ಒಂದಾಗಿದ್ರೆ ನಮ್ಗೆ ಯಾವುದೇ ದುಃಖಗಳು, ನೋವುಗಳು, ರೋಗ ರುಜಿನಗಳು ಇರುವುದಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಭೇಟಿಯಾಗೋಣ. ಮುಂಜಾನೆ ಧ್ಯಾನ ಮತ್ತು ಸಂಜೆ ಧ್ಯಾನ. ಥ್ಯಾಂಕ್ ಯು. ನಮಸ್ತೆ.